ಫಸ್ಟಿಗೆ ಬಂದಾಗ ನನಗೆ ನಡಿಲಿಕ್ಕೆ ಆಗ್ತಿರ್ಲಿಲ್ಲ. ನಾನು ಕಡೆ ಆಯ್ತಪ್ಪ ಹೋಗ್ಬರ್ತೇನೆ, ಅವನ ಕಿರಿಕಿರಿಗೆ ಬಂದದ್ದು ನಾನು ಅಲ್ಲ. ಈಗ ನನಗೆ ಅನಿಸುತ್ತೆ ಇನ್ನು 10 ಜನ ಕೇಳೋಣ. ಗ್ಯಾಸ್ಟ್ರಿಕ್ ಅಲ್ಲ, ನಾರ್ಮಲ್ ಗ್ಯಾಸ್ಟ್ರಿಕ್ ಅಲ್ಲ ಅಂತೇಳಿ ಕೇರ್ಲೆಸ್ ಮಾಡ್ತಾ ಇದ್ವಿ. ಅದರಿಂದ ಇಷ್ಟು ದೊಡ್ಡ ಎಫೆಕ್ಟ್ ಆಗುತ್ತೆ ಅಂತ ನಮಗೂ ಈಗ ಗೊತ್ತಾಯ್ತು. ಯಾಕೆ ಇವರಿಗೆ ಕಾಲು ಊರಿ ನಡೆಯಲಿಕ್ಕೆ ಆಗುದಿಲ್ಲ, ಯಾಕೆ ಇವರಿಗೆ ಕೈ ಎತ್ತಿ ಮೇಲೆ ಹೋಗ್ಲಿಕ್ಕೆ ಆಗುದಿಲ್ಲ. ಉಡುಪಿಯ ಬೇಜಾರ ಮಠಾಧೀಶರು ವಿಶ್ವೇಶ್ವರ ಸ್ವಾಮೀಜಿಗಳು ಪ್ರಾರ್ಥನೆ ಮಾಡ್ಕೊಂಡು ನಾನು ಮಾಡಿದೆ. 1 ಗಂಟೆಯಲ್ಲಿ ಕೈ ಬಿಟ್ಟು ಕೂತ್ಕೊಂಡಾಗೆ ಆಯ್ತು. ಅದರ ಮೇಲೆ ಜನಗಳೆಲ್ಲ ಹುಡ್ಕೊಂಡು ಬಂದು ಸ್ವಾಮೀಜಿಗೆ ಮಸಾಜ್ ಮಾಡಿದವರಂತೆ. ಪಾರ್ಶ್ವ ಅಂದ್ರೆ ಅವರಿಗೆ ಫುಲ್ಲು ಸ್ವಾಧೀನ ಇರುತ್ತಿಲ್ಲ, ಕೆಲವರಿಗೆ ಒಂದು ಸೈಡು ಸ್ವಾಧೀನ ಇರುತ್ತೆ. ಅವಾಗ ಏನಾಗ್ತದೆ ಅಂದರೆ ತಲೆಯಿಂದ ಕಾಲುವರೆಗೆ ರಕ್ತ ಸಂಚಾರ ಆಗಬೇಕು, ನರ ಉಜ್ಜೆ ಆಗಬೇಕು. ಉಷ್ಣಪಿತ್ತ ಅಂದರೆ ಕೈ ಕಾಲು ಬಚ್ಚುವುದು, ಮಸಲ್ಸ್ ಕ್ಯಾಚ್ ಆಗುವುದು, ಬೆನ್ನು ನೋವು ಬರ್ತದೆ. ಇಂಗ್ಲೀಷಲ್ಲಿ ಇಲ್ದಿರೋ ದೊಡ್ಡ ಆತದ್ದು ಡಿಸ್ಕ್ ಇದ್ದು, ಮತ್ತೆ ಜಾಯಿಂಟ್ ಪೇನ್ ಬರ್ತಾರೆ, ಅದೇ ಪಿತ್ತದ್ದು ಬರ್ತಾರೆ. ಈ ಒಂದು ವಿಡಿಯೋ ಮಾಡೋದಕ್ಕೆ ಒಂದು ಬಲವಾದ ಕಾರಣ ಇದೆ. ಸುಮಾರು 7 ವರ್ಷದ ಮೊದಲು ನನಗೆ ಬ್ರೈನ್ ಸ್ಟ್ರೋಕ್ ಆಯಿತು. ಅಂದ್ರೆ ಆ ದೆಸೆ ಹಾಳಾಗುವ ಟೈಮಲ್ಲಿ ಎಲ್ಲ ಸೇರ್ತದೆ. ನಮಗ ಮದ್ದು ಗುಣ ಮುಖ್ಯ ಆಗ್ತದೆ, ಕಾಯಿಲೆ ಗುಣ ಮುಖ್ಯ ಆಗ್ತದೆ. ದೆಸೆ ಹಾಳಾದ ಕಾಯಿಲೆ ಬರ್ತಾನೆ, ಮದ್ದು ಬಲಿಬೀಜಿ. ಇಂಥ ಕಾಯಿಲೆಗಳಿಗೆ ಬಿದ್ದು ಒದ್ದಾಡ್ತಾ ಇರೋರು ತುಂಬಾ ಜನ ಇರ್ಬೋದು. ಅಂಥವರಿಗೆ ಈ ನಮ್ಮ ವಿಡಿಯೋ ರೀಚ್ ಆಗಿದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ತೀರ್ಥಪೊಳಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದಿರುವಂತಹ ಜಾಗ ಮಾಣಿ ಸಮೀಪದ ಅನಂತಾಡಿ. ಇಲ್ಲೊಬ್ರು ನಾಟಿ ವೈದ್ಯರಿದ್ದಾರೆ. ಆಗಲ್ಲ, ಸಾಧ್ಯವೇ ಇಲ್ಲ ಅನ್ನುವಂಥ ಅದೆಷ್ಟೋ ನರ ಸಂಬಂಧಿತ ಕಾಯಿಲೆಗಳನ್ನು ವಾಸಿ ಮಾಡಿ ಸಾವಿನ ದವಡೆಯಲ್ಲಿರುವವರನ್ನ ಬದುಕಿಸಿಕೊಟ್ಟಂತಹ ಕೀರ್ತಿ ಇವರದು. ಸುಮಾರು 3 ತಲೆಮಾರುಗಳಿಂದ ಗಿಡಮೂಲಿಕೆಗಳ ಪಾರಂಪರಿಕ ನಾಟಿ ಚಿಕಿತ್ಸೆಯ ಮೂಲಕ ನರ ಹಾಗೂ ನರ ಸಂಬಂಧಿತ ಕಾಯಿಲೆಗಳನ್ನು ಯಶಸ್ವಿಯಾಗಿ ಗುಣಪಡಿಸಿರುವಂತಹ ಈ ಕುಟುಂಬದ 3ನೇ ತಲೆಮಾರಿನ ಪಂಡಿತರಾದ ಶ್ರೀಯುತ ಗಂಗಾಧರ ಪಂಡಿತ್ ಇವರು ನಮ್ಮ ಜೊತೆಗಿದ್ದಾರೆ. ಸಾಮಾನ್ಯವಾಗಿ ನಾವು ಯಾವುದೇ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳೋದಿಲ್ಲ, ಆದರೆ ಈ ವಿಡಿಯೋನ ನಾವು ಶೇರ್ ಮಾಡಿ ಅಂತ ಹೇಳ್ತೀವಿ. ಯಾಕಂದರೆ ಎಲ್ಲೋ ಒಂದು ಕಷ್ಟದಲ್ಲಿರುವವರಿಗೆ ಈ ಒಂದು ಮಾಹಿತಿ ಅಗತ್ಯ ಇದೆ. ಸೊ ಹಾಗಾದರೆ ಬನ್ನಿ, ನರ ಹಾಗೂ ನರ ಸಂಬಂಧಿತ ಕಾಯಿಲೆಗಳನ್ನು ಯಶಸ್ವಿಯಾಗಿ ಗುಣಪಡಿಸಿರುವಂತಹ ಗಂಗಾಧರ ಪಂಡಿತ್ ಇವರನ್ನ ಮಾತಾಡ್ಸ್ಕೊಂಡು ಬರೋಣ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಇತ್ತೀಚೆಗೆ ತುಂಬಾ ಜನರ ನೆಮ್ಮದಿಗೆಡಿಸ್ತಾ ಇರುವಂತಹ ಕಾಯಿಲೆ ಯಾವುದು ಅಂತ ಕೇಳಿದ್ರೆ ಅದು ಪಾರ್ಶ್ವವಾಯು. ಇದರ ಲಕ್ಷಣಗಳೇನು? ಮತ್ತೊಂದು ಇದಕ್ಕೆ ಪರಿಹಾರ ಅಂದ್ರೆ ನಮಗೆ ಸ್ಟಾರ್ಟಿಂಗ್ ಏನಾದ್ರು ಆಯ್ತಾ, ಅವಾಗಲೇ ಏನಾದರೂ ಮನೆಯಲ್ಲಿ, ಅವಾಗ ಡಾಕ್ಟರ್ಸ್ ಇರಲ್ಲ, ನಾವು ಕರ್ಕೊಂಡು ಹೋಗ್ಬೇಕು. ಅವಾಗ ಮನೆಯಲ್ಲಿ ಏನಾದರೂ ಸ್ಟಾರ್ಟಿಂಗ್ ಚಿಕಿತ್ಸೆ ಏನು ಮಾಡಬೇಕು, ಮತ್ತೊಂದು ಇದು ಹೇಗೆ ಬರುತ್ತೆ, ಇದು ಯಾವುದರಿಂದ ಬರುತ್ತೆ, ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ಬೋದು. ಅಂದರೆ ಕಾರಣ ನಾವು ಹುಡುಕಬೇಕು, ಯಾವ ಕಾರಣದಿಂದ ಬಂದಿದೆ ಅಂತೇಳಿ. ಅದಕ್ಕೆ ಬರುವುದಕ್ಕೂ ಒಂದು ಕಾರಣ ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲಿ ಆಹಾರದ ವ್ಯತ್ಯಾಸ ಮತ್ತೆ ಪ್ರಕೃತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಅಂದರೆ ಎಲ್ಲ ಕಂಪನಿಯವರು ಎಲ್ಲ ಹೋಗಿ ಅದು ಇದೆಲ್ಲ ಮಾಡಿ ಹೀಗೆ ಈಗ ಒಂದೊಂದು ವ್ಯತ್ಯಾಸ ಬರ್ತದೆ. ಒಂದು ವಾತ ಕಾಯಿಲೆ ಯಾವುದರಿಂದ ಬಂದಿದೆ ಅಂತೇಳಿ ಹುಡುಕುವುದಕ್ಕಿಂತ ಈ ಕಾರಣವನ್ನು ನಾವು ಮೊದಲು ಯೋಚನೆ ಮಾಡ್ತೇವೆ. ಅದು ನಮ್ಮ ಇದರಲ್ಲಿ ನಮಗೆ ಹಿರಿಯರು ಕಲಿಸಿದ ವಿದ್ಯೆ ಅಂದರೆ ಮನುಷ್ಯನಿಗೆ ರಕ್ತ ಸಂಚಾರದಲ್ಲಿ ಇದು ಗಾಳಿ ದುಂಬು, ಗ್ಯಾಸ್ಟ್ರಿಕ್, 1ನೇ ಗ್ಯಾಸ್ಟ್ರಿಕ್, ಮತ್ತೆ ಕಫ 2, 3ನೇ ರಕ್ತ. ಈ ರಕ್ತ ಸಂಚಾರ ಆಗುವಾಗ ಒಂದು ಕಫ ಅಡ್ಡ ಬರ್ತದೆ, ಇಲ್ಲಾಂದರೆ ವಾಯು ಅಡ್ಡ ಬರ್ತದೆ. ಹಾಗೆ ಅಂದರೆ ಇದು ಮನುಷ್ಯನ ಈ ಸ್ಥಿತಿಗತಿ ಬದಲಾಗ್ತದೆ. ಅವಾಗ ಈ ಕಫ ಬಂದು ಸ್ವಲ್ಪ ಅವರ ಆರೋಗ್ಯ ಸ್ಥಿತಿಯಲ್ಲಿ ವ್ಯತ್ಯಾಸ ಆಗ್ತದೆ. ಆವಾಗ ಈ ರಕ್ತ ಸಂಚಾರ ಅಡ್ಡ ಬರ್ತದೆ. ಆವಾಗ ಒಂದು ಸೈಡಿಗೆ ಬಲ ಇಲ್ಲದಾಗೆ ಆಗ್ತದೆ. ಇವಾಗ ಪರಿಹಾರ ಅಂದರೆ ನಾವು ಇವಾಗ ಅಂದರೆ ಸಡನ್ ಆಗಿ ಆಸ್ಪತ್ರೆಗೆ ಹೋಗ್ತೇವೆ. ಅದಕ್ಕಿಂತ ಮೊದಲ ಚಿಕಿತ್ಸೆ ಅಂದರೆ ಅದಕ್ಕೆಲ್ಲ ನಾವು ಅಂಗೈ ಬೆರಳು ತಿಕ್ಕಬೇಕು, ಕೈಯನ್ನೆಲ್ಲ ತಿಕ್ಕಿ ಬಿಸಿ ಮಾಡ್ಬೋದು. ಇಲ್ಲಾಂದರೆ ಯಾವ ನೀರು ಹಾಕ್ಬೋದು, ಇಲ್ಲಾಂದರೆ ಎಣ್ಣೆ ಹಾಕ್ಬೋದು. ಎಣ್ಣೆ ಹಾಕಿ ಒಂದು ಸರಿ ಉಜ್ಜಿದ್ರೆ ಅಂದರೆ ಅದಕ್ಕೆ ಒಂದು 18 ಸರಿ ಉಜ್ಜಬೇಕು. ಅಂಗೈಗೆ ಒಂದು 18 ಸರಿ ಉಜ್ಜಬೇಕು. ಕೈ ಹೇಗೆ ಕಾಲನ್ನು ಕೂಡ ಅಂಗಾಲು, ಹೆಬ್ಬೆರಳು ಮತ್ತು 5 ಬೆರಳಲ್ಲ, ಹಾಗೆ ಉಜ್ಜಿದಾಗ ಆ ಸ್ಪರ್ಶತೆ ತಲೆಯಿಂದ ಕಾಲುವರೆಗೆ ಸ್ಪರ್ಶ ಬರ್ತದೆ. ರಕ್ತ ಸಂಚಾರ ಬ್ಲಾಕ್ ಆದಾಗ ಅದು ಓಪನ್ ಆಗ್ತದೆ. ಅವಾಗ ಎಚ್ಚರಿಸ್ಕೊಳ್ತಾರೆ ಅವರು. ನಾವಿವಾಗ ಹಾಸ್ಪಿಟಲ್ ಕರ್ಕೊಂಡು ಹೋಗೋ ದಾರಿಯಲ್ಲಿ ಕೂಡ ಮಾಡ್ಬೋದು. ಅವಾಗ ಎಲ್ಲೂ ಬ್ಲಾಕ್ ಆಗುದಿಲ್ಲ. ರಕ್ತ ಸಂಚಾರ ಬ್ಲಾಕ್ ಆದರೆ ಅದು ಒಂದು ವಾತ ಕಾಯಿಲೆ ಏನಾದರೂ ಬರ್ತದೆ.
ರಕ್ತ ಸಂಚಾರ ಸರಿ ಇದ್ದರೆ ಆ ದೊಡ್ಡ ಬರುವ ಕಾಯಿಲೆಯನ್ನು ಸಣ್ಣ ರೀತಿಯಲ್ಲಿ ವಾಸಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಮತ್ತೊಂದು ಇದು ಬರೋದಕ್ಕಿಂತ ಮುಂಚೆ ನಮ್ಗೆ ಏನಾದರೂ ಯಾವ ಲಕ್ಷಣ ತೋರಿಸುತ್ತೆ? ಅದೇ ನಮಗೆ ಒಂದು ಗ್ಯಾಸ್ಟ್ರಿಕ್, ಗ್ಯಾಸ್ಟ್ರಿಕ್, ತಿನ್ನುವ ಆಹಾರದ ವ್ಯತ್ಯಾಸ, ಮತ್ತು ಕಫ ಬರ್ತದೆ. ಕಫ ಬರುವುದಂದರೆ ನಮ್ಮ ತಿನ್ನುವ ಆಹಾರ ಅಲ್ಲ, ನಮ್ಮ ಶರೀರ ಪ್ರಕೃತಿ, ನಮ್ಮ ಪ್ರಕೃತಿಯಲ್ಲಿ ವ್ಯತ್ಯಾಸ ಆಗುವುದು ಕಫ. ಹಾಗೆ ಇದೆ ಮೇನ್ ಕಾರಣ, ವಾಯು ಮತ್ತು ಕಫ. ಈ ಗ್ಯಾಸ್ಟ್ರಿಕ್ ಅಲ್ಲಿ ಅಂದ್ರೆ ವಾಯು ಅಂದ್ರೆ ಗ್ಯಾಸ್ಟ್ರಿಕ್ ಅಲ್ಲಿ ನಮಗೆ ಪಾರ್ಶ್ವವಾಯು ಬರುವಂತ ಇದಿದೆ. 4 ತಿಂಗಳ ಮುಂಚೆನೆ ನಮಗೆ ಕಫ ಬಾಡಿಯಲ್ಲಿ ಜಾಸ್ತಿ ಆಗ್ತದೆ. ಕಫ ಜಾಸ್ತಿ ಆದರೆ ನಮಗೆ ರಕ್ತ ಸಂಚಾರ ವ್ಯತ್ಯಾಸ ಆಗ್ತದೆ, ಆವಾಗ BP ರೈಸ್ ಆಗ್ತದೆ. ಹಾಗೆ ಆ BP ರೈಸ್ ಆಗಿ ಒಂದು ತಲೆ ಬ್ರೈನ್ ಹತ್ರ ಕ್ಲಾಟ್ ಆದರೆ ತಲೆಯಲ್ಲಿ ಕ್ಲಾಟ್ ಅಂತೇವೆ, ಬ್ರೈನ್ ಹೆಮರೇಜ್, ಟ್ಯೂಮರ್ ಅಂತ ಬರ್ತದೆ. ನಮ್ಮ ಶರೀರದಲ್ಲಿ 18 ಬಗೆಯ ಗ್ಯಾಸ್ ಇದೆ ಅಂತೆ. ಅದರಲ್ಲಿ 17ಕ್ಕೆ ಮದ್ದು ನಡೀತದೆ. ಒಂದು ಗ್ಯಾಸ್ಟ್ರಿಕ್ಗೆ ಮದ್ದು ನಡೆಯುವುದಿಲ್ಲ, ಅದನ್ನು ಯಾರು ಈವರೆಗೆ ಹುಡುಕಿದವರಿಲ್ಲ. ಅದೇ ಅದು ಒಂದು ಗ್ಯಾಸ್ ನಮ್ಮ ಶರೀರದ ಒಳಗಡೆ ಸುತ್ತಾಡಿ ನಮ್ಮನ್ನು ಕಾಯಿಲೆಗೆ ಕಾರಣ ಮಾಡ್ತದೆ. ಅದು ನಮ್ಮ ಆಹಾರದಲ್ಲಿ ಇರೋದು, ನಮ್ಮ ಆಹಾರ ಪಥ್ಯದಲ್ಲಿ ಇರೋದು. ಅದಕ್ಕೆ ಆರೋಗ್ಯ ಭಾಗ್ಯ ಅಂತ ಹೇಳುವುದಂದ್ರೆ ನಾವು ಪಥ್ಯ ಮಾಡಿ ನಮ್ಮ ಆಹಾರವನ್ನು ತಿಂದ್ರೆ ನಮಗೆ ರೋಗ ಕಮ್ಮಿ ಅಂತ ಹೇಳ್ತಾರೆ. ಹೊರಗಡೆನೆ ತಿಂದ್ರೆ ಅದು ಆಯಿಲ್ ಫುಡ್ ಎಲ್ಲ ತಿಂದ್ರೆ ಈ ತರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸರ್, ನೀವು ಮಾತಾಡುವಾಗ ಈಗ ಹೇಳಿದ್ರಿ ಗ್ಯಾಸ್ಟ್ರಿಕ್ ಇಂದ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ. ಸತ್ಯವಾಗ್ಲೂ ನನಗೆ ಈಗ ಗೊತ್ತಾಯ್ತು, ಗ್ಯಾಸ್ಟ್ರಿಕ್ ಅಂದ್ರೆ ನಾರ್ಮಲ್ ಗ್ಯಾಸ್ಟ್ರಿಕ್ ಅಲ್ಲ ಅಂತ ಹೇಳಿ ಕೇರ್ಲೆಸ್ ಮಾಡ್ತಾ ಇದ್ವಿ ಇಷ್ಟರವರೆಗೂ. ಅಂದ್ರೆ ಗ್ಯಾಸ್ಟ್ರಿಕ್ ನಾರ್ಮಲ್ ಎಲ್ರಿಗೂ ಬರುತ್ತೆ, ಇಷ್ಟು ದೊಡ್ಡ ಎಫೆಕ್ಟ್ ಆಗುತ್ತೆ ಅಂತ ನಮಗೂ ಈಗ ಗೊತ್ತಾಯ್ತು. ಜೋರ್ ಏನಾದ್ರು ಗ್ಯಾಸ್ಟ್ರಿಕ್ ಆದ್ರೆ ಮೆಡಿಕಲ್ಗೆ ಹೋಗಿ ಟ್ಯಾಬ್ಲೆಟ್ ತಗೊಂತೀವಿ. ಸೊ ಅದರ ಬದಲು ನಮ್ಮ ಗಿಡಮೂಲಿಕೆಯಲ್ಲಿ ಏನಾದ್ರೂ ಅದಕ್ಕೆ ಏನಾದ್ರೂ ಔಷಧಿ ಇದೆಯಾ? ಇದೆ. ಅಂದ್ರೆ ಮುಂಚಿನ ಕಾಲದಲ್ಲಿ ಹೇಳ್ತಾ ಇತ್ತು ನನ್ನ ತಾತ ತಂದೆ, ನಾವು ಬೆಳಿಗ್ಗೆ ಎದ್ದು ಮುಖ ತೊಳೆದು ಪೇರಳೆ ಗಿಡ ಅದರ ಪುಡಿ, ದೊಡ್ಡ ಎಲೆ ಅಲ್ಲ ಚಿಕ್ಕ ಎಲೆ, ಒಂದೇ ಸಲ 2 ಸಲ ಬರ್ತಾನೆ. ಅದನ್ನು ಬೆಳಿಗ್ಗೆ 3 ಇಲ್ಲಾಂದ್ರೆ 5 ತುದಿ ತಂದು ಅದನ್ನು ನೀರಲ್ಲಿ ತೊಳೆದು ಅದಕ್ಕೆ 1 ಕಾಲು ಉಪ್ಪು ಹಾಕಿ ಅದನ್ನು ನಿಧಾನ ಬಾಯಲ್ಲಿ ಹಾಕಿ ರಸ ಮಾಡಿ ನಿಧಾನಕ್ಕೆ ನುಂಗಬೇಕು. ನುಂಗಿ ಒಂದು 1/4 ಲೋಟ ಇಲ್ಲಾಂದ್ರೆ 1/2 ಲೋಟ, 30 ml ಅಷ್ಟು ಬಿಸಿ ನೀರು ಕುಡಿಬೇಕು. ಒಂದು 18 ದಿವಸ ಕುಡಿಬೇಕು. 18 ದಿವಸ ಕುಡಿದಾಗ ನಮ್ಮ ಜೀರ್ಣಕ್ರಿಯೆಯಲ್ಲಿ ಪಿತ್ತಜನಕಾಂಗದಿಂದ ಪಿತ್ತರಸ ಉತ್ಪತ್ತಿ ಮಾಡಿ ಅಲ್ಲಿಗೆ ಟೈಮ್ಗೆ ರೀಚ್ ಆಗೋದಿಲ್ಲ. ಆವಾಗ ಏನಾದ್ರೆ ಈ ಆ್ಯಸಿಡ್ ಬರ್ತಾರೆ, ನಮಗೆ ಆ್ಯಸಿಡಿಟಿ. ಆವಾಗ ಈ ಜೀರ್ಣಕ್ರಿಯೆಯಲ್ಲಿ ಕಫ ತುಂಬಿಕೊಳ್ತದೆ. ಈ ಕಫವನ್ನು ಈ ಪೇರಳೆ ರಸದಲ್ಲಿ ಕ್ಲಿಯರ್ ಮಾಡುವಾಗ ನಮಗೆ ಜೀರ್ಣಕ್ರಿಯೆ ವೃದ್ಧಿ ಆಗ್ತದೆ, ಆವಾಗ ಗ್ಯಾಸ್ಟ್ರಿಕ್ ಬರೋದಿಲ್ಲ. ಹೌದು. ಮತ್ತೆ ನೆಲ್ಲಿಕಾಯಿನ ಆಗ್ತದೆ, ಬೆಟ್ಟದ ನೆಲ್ಲಿಕಾಯಿ. ಅದಕ್ಕಾಗಿ ದಿನ ಒಂದು ನೆಲ್ಲಿಕಾಯಿ ತಿನ್ಬಹುದು. ಅಲ್ಲ, ಬೆಟ್ಟದ ನೆಲ್ಲಿಕಾಯಿ ಅಂದ್ರೆ ತುಳಿಯಲ್ಲಿ ಗುಡ್ಡದ ನೆಲ್ಲಿಕಾಯಿ ಈಗ ಸಿಗುವುದು ಅಪರೂಪ. ಅದಕ್ಕಾಗಿ ಒಂದು ನೆಲ್ಲಿಕಾಯಿಗೆ ಒಂದು ಉಪ್ಪು, ಕಲ್ಲುಪ್ಪು ಬೇರಿಸಿ ಅದನ್ನು ಕುಡಿದು ಬಿಸಿ ನೀರು ಕುಡಿದು ಆಸಿಡಿಟಿ ಹೋಗ್ತಾರೆ. ಎಷ್ಟೋ ಕಡೆಗಳಲ್ಲಿ ಆಗಲ್ಲ ಅನ್ನೋದ ಕೇಸ್ಗಳನ್ನ ನೀವು ಇಲ್ಲಿ ಬಂದ್ರೆ ನೀವು ಇಲ್ಲಿ ಗುಣಪಡಿಸಿದ್ದೀರಾ ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೀನಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ನನ್ನ ತಾತನೇ ನಮಗೆ ಆಶೀರ್ವಾದ ಮಾಡೋದು ಒಂದು ಮಾತು ಹೇಳಿದ್ದಾರೆ, ತುಳಿನಲೆ ಜನಿಸ್ ಅಂತ. ನಮಗ ಮರ್ದು ಗುಣ ಮುಖ್ಯ ಆಗ್ತದೆ, ಕಾಯಿಲೆ ಗುಣ ಮುಖ್ಯ ಆಗ್ತದೆ. ದೆಸೆ ಹಾಳಾದ ಕಾಯಿಲೆ ಬರ್ತಾನೆ ಮರ್ದು ಬಲಿಪೂಜಿ ಮುಂದೊಂದು ಪಾತ್ರ ನೆಂಪು ದೀವನ ಮಗ ಅಂತ ಹೇಳಿ ಆಶೀರ್ವಾದ ಮಾಡಿದ್ದಾರೆ. ಅರ್ಥ ಏನಂದ್ರೆ ಅವರಿಗೆ ಒಂದು ಕಾಯಿಲೆ ಬರುವುದಂದ್ರೆ ಅವರ ಗ್ರಹಗತಿ ಹಾಳಾದಾಗ ಬರ್ತದೆ. ಅಂದರೆ ಯಾವುದೊಂದು ಶನಿ ದೋಷ ಇರ್ಬೋದು, ಒಂದು ನಾಡು ದೋಷ ಇರ್ಬೋದು, ಏನಾದರೂ ಒಂದು ದೋಷ, ವಾಕು ದೋಷ ಇರ್ಬೋದು. ಆದರೆ ಆ ದೆಸೆ ಹಾಳಾಗುವ ಟೈಮಲ್ಲಿ ಎಲ್ಲ ಸೇರ್ತದೆ. ಮನುಷ್ಯನಿಗೆ ಭವಿಷ್ಯದಲ್ಲಿ ಸೋಲು ಗೆಲುವು ಅಂತ ಇದೆ. ಮನುಷ್ಯ ಚೆನ್ನಾಗಿರುವಾಗ ಅದು ಗೆಲುವು, ಅಂದರೆ ಗ್ರಹಚಾರ ಕೆಟ್ಟಾಗ ಸೋಲು, ಅದನ್ನು ಮನುಷ್ಯ ಅನುಭವಿಸಬೇಕಾದ್ರೆ. ಅದಕ್ಕೆ ನನ್ನ ತಾತ ಹೇಳಿದರು ಆ ಮಾತು. ಅದು ನಾನು ಕೂಡ ಇವಾಗ ಅವರಿಗೆ ಹೇಳ್ತಾರೆ, ನಿಮ್ಮ ದೆಸೆ ಓರೆಯಾಗಿ ನೀವು ಇಷ್ಟು ಸುತ್ತಾಡಿಕೊಂಡು ಬಂದಿದ್ದಾರೆ, ಏನೋ ನಿಮ್ಮ ದೆಸೆ ಚೆನ್ನಾಗಿರಬೇಕು. ಅದಕ್ಕೆ ನಮ್ಮ ಹಿರಿಯರ ನಮಗೂ ದೈವ ದೇವರುಗಳ ಈ ಸಾನ್ನಿಧ್ಯಕ್ಕೆ ಬಂದಿದ್ದಾರೆ. ನಾವು ಹಿರಿಯರ ಹತ್ರ ಪ್ರಾರ್ಥನೆ ಮಾಡಿ ನಿಮಗೆ ಆ ಮದ್ದು ಕೊಡ್ತೇನೆ, ಇದರಲ್ಲಿ ಗುಣಮುಖ ಆದರೆ ಬಂದು ಅದನ್ನು ಮುಂದುವರಿಸಿ ಅಂತ ಹೇಳ್ತೇವೆ ನಾವು. ಎಷ್ಟೋ ಜನರಿಗೆ ಅಂತ ಗುಣಮುಖ ಆಗಿದೆ. ಅವರು ಹೇಳ್ತಾರೆ ಭೂಮಿದ ಮಿತ್ತ ಮರ್ತೆ ಅಪುಜಿ ಅಂತ ಹೇಳಿದ ಎಷ್ಟೋ ಜನ ವ್ಯಕ್ತಿಗೆ ಕೊಟ್ಟ ಮದ್ದನ್ನು ನಮ್ಮ ಹಿರಿಯರು ನಮ್ಮ ದೈವ ದೇವರುಗಳು ಅದನ್ನು ಫಲಿಸಿಕೊಟ್ಟಿದ್ದಾರೆ. ಅದು ನಮಗೆ ನಂಬಿಕೆ ಇದೆ ನಮ್ಮ ಇದರಲ್ಲಿ. ನಮ್ಮ ಮದಲ್ಲಿ ಹುಷಾರಾಗಿದ್ದಾನೆ ಅಂತೇಳಿ ನಾವು ಅದರಲ್ಲಿ ಏನು ಹೇಳಲಿಕ್ಕಿಲ್ಲ. ಇಲ್ಲ, ಅಂದ್ರೆ ನಮ್ಮ ದೇವರುಗಳು ಅವರನ್ನ ಇಲ್ಲಿ ಕರೆಸಿದ್ದಾರೆ. ಹೌದು, ಅವರಿಗೆ ಗುಣ ಆಗ್ಬೇಕು, ಅವರೇನ ಬದುಕಿ ಬಾಳ್ಬೇಕು. ಪರಮಾತ್ಮ ಕೊಟ್ಟ ಆಯುಷ್ಯ ಇದ್ರೆ ನಾವು ಕೊಟ್ಟ ಮದ್ದು ಫಲಿಸ್ತದೆ. ಹೌದು, ಅಷ್ಟೇ. ನಮ್ಮ ಮದಲ್ಲಿ ಗುಣ ಆಗಿದೆ ಅಂತೇಳಿ ನಾವು ಯಾರ ಹತ್ರನೇ ಹೇಳಲಿಕ್ಕಿಲ್ಲ. ಹಾಗೆ
ದೇವರ ಆಯುಷ್ಯ. ದೇವರ ಅದಕ್ಕೆ ನಾವು ಕೊಟ್ಟ ಮತ್ತು ಫಲಿಸ್ತಾರೆ. ಫಲಿಸ್ತಾರೆ. ಹೌದು. ನೀವು ಎಷ್ಟು ಸಮಯದಿಂದ ಇಲ್ಲಿ ಬರ್ತಾ ಇದ್ದೀರಾ? ಇಲ್ಲಿ 2ನೇ ಸಲ ಬರ್ತಾ ಇರೋದು. ಮೊದಲು ಫಸ್ಟಿಗೆ ಬಂದಾಗ ನನಗೆ ನಡಿಲಿಕ್ಕೆ ಆಗ್ತಿರಲಿಲ್ಲ. ಆಗ ಅವರು ಹೇಳಿದರು, ನನ್ನ ಸ್ನೇಹಿತರೊಬ್ಬರು ಹೇಳಿದರು, ಇಲ್ಲಿ ಹೋಗಿ ಒಳ್ಳೆಯದಾಗತ್ತೆ. ಅವರಿಗೆ ಬೆನ್ನು ಬಗ್ಗಿ ಹೋಗಿ ನಡಿಲಿಕ್ಕೆ ಆಗದವರು ತೆಗೆಸಿಕೊಂಡು ಬೆನ್ನು ಸತ್ತಾಗಿ ಈಗ ಫಸ್ಟ್ ಕ್ಲಾಸ್ ನಡೀತಾರೆ. ಅದನ್ನು ನೋಡಿ ನಾನು ಬಂದೆ. ನನಗೆ ಫಸ್ಟ್ ಬಂದಾಗ ಒಂದು ತಿಕ್ಕಿ ಹೋದಾಗ ಸಾಧಾರಣ ಪರವಾಗಿಲ್ಲ ಅನಿಸ್ತು. ಇವತ್ತಿಗೆ ಮಾಡಿದ್ರು. ಈಗ ಅಲ್ಲಿಂದಲೇ ಫಸ್ಟ್ ಕ್ಲಾಸ್ ನಡ್ಕೊಂಡು ಬಂದಿದ್ದೇನೆ. ಹಾಗಾಗಿ ಇದು ನಮ್ಮ ದೇವರ ಅನುಗ್ರಹ, ಅವರ ಕೈಗುಣ ಮತ್ತು ನಮ್ಮ ದೇವರ ಅನುಗ್ರಹ, ಹೊರಗೆ ಅನುಗ್ರಹದಿಂದ ಒಳ್ಳೆಯದಾಗುತ್ತೆ ಅಂತ 100% ಹೇಳ್ತೇನೆ. ಒಳ್ಳೆಯದ. ನರದ ಪ್ರಾಬ್ಲಮ್ ಇತ್ತಾ? ನನಗೆ ಗಂಟು ಪ್ರಾಬ್ಲಮ್ಮು ಮತ್ತು ಇಡೀ ಮೈಕೈ ನರದ ಪ್ರಾಬ್ಲಮ್, ನರದಿಂದ ಗಂಟು ಪ್ರಾಬ್ಲಮ್ ಅಂತ ಡಾಕ್ಟ್ರ್ ಹತ್ರ ಹೋದಾಗ 2 ಕಾಲ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಿದ್ರು. ಇವ್ರು ಹೇಳಿದ್ರು, ನೀವು 3 ಸಲ ಬನ್ನಿ, ನಿಮ್ಗೆ ಆಪ್ರೇಷನ್ ಹಂಗೆ ಮಾಡ್ತೀವಿ ಅಂತ. 2 ಸಲ ಆಯಿತು, ಇನ್ನೊಂದು 2 ಸಲ ಬರಬೇಕು. ಅದಕ್ಕೆ ಅಷ್ಟು ಕೂಡಲೇ ಅದು ಸಾಧ್ಯ. ನೀವು ಬರಕ್ಕೆ ಆಗ್ತಾ ಇರಲಿಲ್ಲ, ಇಲ್ಲ, ಇವಾಗ ನಡ್ಕೊಂಬರ್ತಾ ಇದೆ. 2ನೇ ಸಲ. ಹೌದು, 2ನೇ ಸಲ. ಈಗಂತೂ ಆರಾಮ ಎಲ್ಲರೂ ಹೋಗಿ ಓಡಾಡಿ ಬಂದೆ. ಮತ್ತು ಕಾಲು ಹೀಗೆ ಬೆಂಡ್ ಮಾಡೋಕ್ಕಾಗ್ತಿರಲಿಲ್ಲ. ಈಗ ಫುಲ್ಲು ಬೆಂಡಾಗಿ ಇನ್ನು ಇನ್ನೂ ಒಳ್ಳೆಯದಾಗ್ತದೆ. ಅವರು ಹೇಳೋದಕ್ಕೆ 3 ಸಲ ಚೇಂಜ್ ಮಾಡಿ ನಾವು ಮತ್ತೆ ಬರೋ ಅವಶ್ಯಕತೆ ಇಲ್ಲ ಅಂತ. ನನಗೆ ಇವರು ತುಂಬ ಸಮಯ ಹೇಳ್ತಾ ಇದ್ರು, ಬರಲೇ ಇಲ್ಲ. ಅವ್ರು ಜೋರು ಮಾಡಿ ನನ್ನ ಕಳಿಸಿ. ಈಗ ನಾನು ಡಾಕ್ಟ್ರ್ ಹತ್ರ ಹೋಗೋದು. ನನಗೆ ಸಾಧಾರಣವಾಗಿ ಈ ಆಯುರ್ವೇದಿಕ್ಕೆಲ್ಲ ಅಷ್ಟು ನಂಬಿಕೆ ಇಲ್ಲ. ಹಾಗೆ ನಾನು ಡಾಕ್ಟ್ರಿಂದ ಎಕ್ಸ್ರೇ ತೆಗಿತಾರೆ, ನೋಡ್ತಾರೆ ಅಂಥೇಳಿ. ಈಗ ನೋಡಿ ನನಗೆ ಅನಿಸೋದು, ಅವ್ರಿಗೇನು ಗೊತ್ತಾಗುತ್ತೆ ಅನ್ನೋದು, ನಮಗಂತೂ ಏನೂ ಗೊತ್ತಾಗಲ್ಲ. ಚಿಕ್ಕಿಗಳು ಎಂತಾಯಿತು ಅಂತ ಅವರು ಆಪ್ರೇಷನ್ ಅಂತ ಆಗಲ್ಲ, ಅದು ಕಣ್ಣಿಗೆ ಹಾಗೆ ನಾನು ಹೋಗಿದ್ದೆ. ಅವರು ಹೇಳಿ 2 ಕಾಲ ಆಪ್ರೇಷನ್ ಆಗಬೇಕು ಅಂತ. ಏನು ಮಾಡಿಸ್ಬಿಡ್ತಿದ್ದೇನೋ. ನಾನು ಮನೆ ಕಟ್ಟಲು ಶುರು ಮಾಡಿದೆ. ಮನೆ ಕಟ್ಟು ನಂಗೆ ಬೆಡ್ ರೆಸ್ಟ್ ಮಾಡೋಕ್ಕಾಗಲ್ಲ, 3 ತಿಂಗಳು ಬೆಡ್ ರೆಸ್ಟ್ ಬೇಕು. ಸರಿ, ಮನೆ ಕಟ್ಟಿದ ಮೇಲೆ ಮಾಡೋಣ ಅನ್ನೋ ಇವಾಗ ಮಧ್ಯದಲ್ಲಿ ಬಂದು ಇಲ್ಲಿ ಹೋಗಿ ಸರಿ, ಇನ್ನು ಮನೆ ಆಗ್ತಾಯಿದೆ, ಎಂಡಾಗ್ತಾಯಿದೆ, ಇಲ್ಲಿಗೆ ಬಂದಿದ್ದೀನಿ. ನಮ್ಮ ತಿಳಿದ್ಬಿಟ್ಟು ಆಪ್ರೇಷನ್ ಬೇಡ. ಇಷ್ಟರವರೆಗೂ ಎಂತೆಂಥ ಪೇಷಂಟನ್ನು ನೀವು ರಿಕವರ್ ಮಾಡಿ ಕಲಿಸಿದ್ದೀರಾ? ನಮ್ಮದು ತಾತನಿಂದ ಬಂದ ಕೇಸ್ ಅಂದರೆ ವಾತ, ಪಕ್ಷವಾತ, ಒಂದು ಸೈಡ್ ಹೋಗೋದು, ಅದರಲ್ಲಿ ಪಾರ್ಶ್ವವಾಯು, ಇಂಗ್ಲೀಷಲ್ಲಿ ಪ್ಯಾರಲೈಸ್ ಅಂತ ಹೇಳಿದ್ರೆ. ಅದಕ್ಕೆ ಹಾಸ್ಪಿಟ್ಲ್ ಫಸ್ಟಿಗೆ ನಾವು ಡಾಕ್ಟರ್ ಹತ್ರ ಹೋಗ್ತಾರೆ. ಅವರು BP ಎಲ್ಲ ನಾರ್ಮಲ್ ಆದಮೇಲೆ ನಮ್ಮ ಮನೆಗೆ ಬರ್ತಾರೆ. ನಾವು ನಾಡಿ ಪರೀಕ್ಷೆ ಮಾಡುವರು, ನಾವು ಸ್ಟೆಥೋಸ್ಕೋಪ್ ಇಟ್ಟು ಕೆಲಸ ಮಾಡುವಲ್ಲ. ನಮ್ಮ ಹಿರಿಯರ ಆಶೀರ್ವಾದ, ದೈವಾನುಗ್ರಹದಿಂದ ಕಾರಣಾನುಸಾರ ಪ್ರಾರ್ಥನೆ ಮಾಡಿ ನಾವು ನರ ಹಿಡಿದು ಹೇಳ್ತೇವೆ. ಅಂದರೆ 5 ನರ ನಮ್ಮ ಬಾಡಿಯಲ್ಲಿ 5 ನರ ಹಿಡಿದು, ಈ 5 ನರಕ್ಕೆ ಒಂದು ಕೆಲಸ ಇರ್ತದೆ. ಅದರ ಪ್ರಕಾರ ನಾಡಿಯ ವ್ಯತ್ಯಾಸ ಗೊತ್ತಾಗ್ತದೆ ನಮಗೆ. ಒಂದು ವಾತ ಅಂದರೆ ಹೀಗೆ, ಪಿತ್ತ ಅಂದರೆ ಹೀಗೆ, ಕಫ ಅಂದರೆ ಹೀಗೆ. ಅದರ ಪ್ರಕಾರ ನಾವು ಹಿಡಿದು ನಿಮಗೆ ಇಂಥ ಕಾಯಿಲೆ ಅಂದರೆ ರೋಗಿ ಹತ್ರ ಕಾಯಿಲೆ ಹೆಸರು ಇರುವುದಿಲ್ಲ. ನಾವು ರೋಗಿಯನ್ನು ರೋಗಿಯಾಗಿ ನೋಡದೆ ಅವರನ್ನು ಪ್ರೀತಿಯಿಂದ ನೋಡಬೇಕಂತ ನನ್ನ ತಾತ ತಂದೆ ಹೇಳಿದ್ದಾರೆ. ಮತ್ತೊಂದು ನೀವು ಹೇಳಿದ್ರಿ, ನರ ಹಿಡಿದು ನೀವು ಪಿತ್ತ ಇದೆಯಾ ಕಫ ಇದೆಯಾ ಅಂತ ಹೇಳಿ. ಇವಾಗ ಕಫದಲ್ಲಿ ಬರುತ್ತೆ ನರ ಪ್ರಾಬ್ಲಮ್ ಅಂತ ಕೇಳಿದೆ. ಆದ್ರೆ ಈ ಪಿತ್ತದಲ್ಲೂ ನರ ಪ್ರಾಬ್ಲಮ್ ಆಗಿ ನರಕ್ಕೆ ಏನಾದ್ರೂ ದೋಷ ಬರುತ್ತಾ? ಬರ್ತದೆ. ಪಿತ್ತದಲ್ಲಿ ಅಂದ್ರೆ ಉಷ್ಣ ಪಿತ್ತ ಆದರೆ, ಉಷ್ಣ ಪಿತ್ತ ಅಂದ್ರೆ ಕೈ ಕಾಲು ಬಚ್ಚುವುದು, ಮಸಲ್ಸ್ ಕ್ಯಾಚ್ ಆಗುವುದು, ಬೆನ್ನು ನೋವು ಬರ್ತದೆ, ಕುತ್ತಿಗೆ ನೋವು ಬರ್ತದೆ, ಮತ್ತೆ ತಲೆ ನೋವು ಬರ್ತದೆ. ಈಗ ಅದೇ ಉಷ್ಣ ಪಿತ್ತಕ್ಕೆ ಮೈಗ್ರೇನ್ ಅಂತೇಳಿ ಇಂಗ್ಲಿಷ್ ಅಲ್ಲಿ ಹೆಸರಿಟ್ಟು ಉಷ್ಣ ಪಿತ್ತದಿಂದ ಬರುವುದೇ ಇಂಗ್ಲಿಷ್ ಅಲ್ಲಿ ಮೈಗ್ರೇನ್. ಇಂಗ್ಲಿಷ್ ಅಲ್ಲಿ ಆದ್ರೆ ನಮ್ಗೆ ಮೈಗ್ರೇನ್ ದೊಡ್ಡ ಕಾಯಿಲೆ. ನಮ್ ತುಳುವಲ್ಲಾದ್ರೆ ಅದು ತುಳುವಲ್ಲಂದ್ರೆ ತುಳುವಿನ ಒಂದು ಶಬ್ದ ಇದೆ, ಕುತ್ತ ರೋಗ ಅಂತ ಹೇಳಿ. ನರದ ಕಂಪ್ಲೇಂಟ್ ಎಲ್ಲ ಪಿತ್ತ ಬರುವುದು ನರದಿಂದಲೇ. ಅಂದ್ರೆ ಟ್ಯಾಬ್ಲೆಟ್ ಎಲ್ಲ ನೀವೇ ರೆಡಿ ಮಾಡ್ತೀರಾ? ಮುಂಚೆಲ್ಲ ನಾವೇ ರೆಡಿ ಮಾಡ್ತಾ ಇದ್ವಿ. ಇವಾಗ ಗೊತ್ತಿದೆ, ಇವಾಗೆಲ್ಲ ನಮ್ಗೆ ಆ ಸಾಮಗ್ರಿಗಳು ಸಿಗುದಿಲ್ಲ, ಗಿಡಮೂಲಿಕೆ ಸಿಗುದಿಲ್ಲ. ಎಲ್ಲ ಅಡಿಕೆ ತೋಟ ಇರ್ತಾರೆ. ಮತ್ತೆ ಎಲ್ಲ ಇವಾಗ ಬರಡು ಭೂಮಿ. ಮುಂಚೆಲ್ಲ ಬೇಕಾದಷ್ಟು ಅರಣ್ಯ ಸಂಪತ್ತಿತ್ತು. ಈಗ ಅರಣ್ಯ ಸಂಪತ್ತು ಕಮ್ಮಿ ಆದ್ಮೇಲೆ ನಮ್ಗೆ ಏನು ಸಿಗುದಿಲ್ಲ. ಅದಕ್ಕೆ ನೀವೇ ಗಿಡಮೂಲಿಕೆ ರೆಡಿ ಮಾಡಿ ಮಾತ್ರ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ನೀವು ಇವಾಗ ಗಿಡಮೂಲಿಕೆ ಅಂತ ಹೇಳಿದ್ರೆ ಇದರ ಮಹತ್ವದ ಬಗ್ಗೆ ಕೂಡ ನಮಗೆ ತಿಳಿಸ್ಕೊಡ್ಬೋದು. ಗಿಡಮೂಲಿಕೆ ಅಂದ್ರೆ ಅದರಲ್ಲಿ ಏಕಮೂಲಿಕೆ ಅಂತ ಇದೆ. ಏಕಮೂಲಿಕೆ ಅಂದ್ರೆ ಒಂದು ಕಾಯಿಲೆಗೆ ಒಂದೇ ಮದ್ದು, ಒಂದು ಬೇರು, ಆ ಬೇರಲ್ಲಿ ಒಂದು ಕಾಯಿಲೆಗೆ ಹೋಗುದು. ನಮ್ದು ಗಿಡಮೂಲಿಕೆ ಅಂದ್ರೆ ಕೂಟಾಗ ಅಂತ ಹೇಳ್ತಾರೆ. ಅಂದ್ರೆ ಒಂದು ಮರದಲ್ಲಿ ತೊಗಟೆ, ಬೇರು, ಅದರ ತುದಿ ಬರ್ತದೆ, ಮತ್ತೆ ಅದರ ಕಾಯಿ ಬರ್ತದೆ. ಉದಾಹರಣೆಗೆ ನೋಣಿ ನೋಡಿ, ನೋಣಿಯಲ್ಲಿ ಕಾಯಲ್ಲಿ ನೋಣಿ ರಸ ಮಾಡ್ತಾರೆ. ಅದರ ತೊಗಟೆಯಲ್ಲಿ ಪಿತ್ತಕ್ಕೆ ಮದ್ದಾಗ್ತದೆ, ಅದರ ತುದಿಯಲ್ಲಿ ಪಿತ್ತಕ್ಕೆ ಮಾತ್ರೆ ಮಾಡ್ತಾರೆ. ಹಾಗೆ ಮರದಲ್ಲಿ ಕಷಾಯ ಮಾಡ್ತಾರೆ. ಹಾಗೆ ಗಿಡಮೂಲಿಕೆ ಅಂದ್ರೆ ಇಲ್ಲಿಗೆ ಬರೋ ಪೇಷಂಟ್ಗೆ ನೀವು ಯಾವ ತರ ಚಿಕಿತ್ಸಾ ವಿಧಾನ ಮಾಡ್ತೀರಾ? ನಾವಂದ್ರೆ
ನಾವು ಹಿರಿಯರು ಕಲಿಸಿದ ವಿದ್ಯೆ ನಾಡಿ ಪರೀಕ್ಷೆ. ಒಂದು ಪೇಷಂಟ್ ಬರುವಾಗ ನಾವು ಅದು ಸ್ವಲ್ಪ ವಿಚಾರಿಸ್ತೇವೆ, ನಿಮಗೆ ಯಾವ ಸಮಸ್ಯೆ ಇದೆ ಅಂತೇಳಿ. ಒಂದೆರಡು ವಿಷಯ ಹೇಳದಿದ್ದರೆ ನಮಗೆ ಆ ಕಾಯಿಲೆ ಹುಡುಕುವ ಇದು ಬರುವುದಿಲ್ಲ, ನಮಗೆ ಆ ದಾರಿ ಗೊತ್ತಿರುವುದಿಲ್ಲ. ನಾವು ಹೇಳ್ತೇವೆ ನಮಗೆ ಗಂಟು ನೋವು, ಇಲ್ಲಾಂದರೆ ಸೊಂಟ ನೋವು, ಇಲ್ಲಾಂದರೆ ನಮಗೆ ಪಕ್ಷವಾತ ಒಂದು ಸೈಡ್ ಹೋಗಿದೆ. ಆವಾಗ ಹೌದು ಎಷ್ಟು ದಿವಸ ಆಯಿತು ಮದ್ದು ಮಾಡಿದ್ರೆ ನಾವು ಕೇಳ್ತೇವೆ. ಮತ್ತು ಅವನು ಸ್ವಲ್ಪ ನಡೆಯಲಿಕ್ಕೆ ಆಗ್ತದ, ಕೈ ಎತ್ತಲಿಕ್ಕೆ ಆಗ್ತದ ಕೇಳ್ತೇವೆ ನಾವು. ಆವಾಗ ಏನಿಲ್ಲ ಹೀಗೆ ಮತ್ತು ಇವಾಗ ಇಷ್ಟು ಕ್ಯೂರ್ ಆಗಿದ್ದಾರೆ. ಆವಾಗ ನಾವೇನಂದರೆ ಸ್ವಲ್ಪ ನಡೆಯಿರಿ ಅಂತ ಹೇಳ್ತೇವೆ. ಆವಾಗ ನಡೆಯುವಾಗ ಆ ವ್ಯತ್ಯಾಸವನ್ನು ನಾವು ಹುಡುಕಬೇಕು. ಯಾಕೆ ಇವರಿಗೆ ಕಾಲು ಊರಿ ನಡೆಯಲಿಕ್ಕೆ ಆಗೋದಿಲ್ಲ, ಯಾಕೆ ಇವರಿಗೆ ಕೈ ಎತ್ತಿ ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆವಾಗ ಅಂದರೆ ನಾವು ಹಿರಿಯರ ಕಲಿಸಿದ್ದೆ ನಾಡಿ ಪರೀಕ್ಷೆ ಮಾಡಬೇಕು. ಯಾವ ನರದ ಸಮಸ್ಯೆಯಿಂದ ಅವರಿಗೆ ಕಾಲು ನೆಲಕ್ಕೆ ಊರಿ ಕಾಲು ಎತ್ತಿ ನಡೆಯಲಿಕ್ಕೆ ಆಗೋದಿಲ್ಲ ಅಂತೇಳಿ ನಾವು ಪರೀಕ್ಷೆ ಮಾಡಬೇಕು. ಆವಾಗ ನಮಗೆ ನರ ಹಿಡಿದು ನಾವು ಅದಕ್ಕೆ ಬೇಕಾದ ಚಿಕಿತ್ಸೆ ಕೊಡ್ತೇವೆ. ಚಿಕಿತ್ಸೆ ಅಂದರೆ ಎಣ್ಣೆ ಮಸಾಜ್ ಮಾಡಬೇಕು. ಫಸ್ಟಿಗೆ ನಾವು ಎಣ್ಣೆ ಮಸಾಜ್ ಮಾಡೋದು. ಎಣ್ಣೆ ಮಸಾಜ್ ಮಾಡುವುದು ಯಾಕಂದರೆ ಈ ಒಂದು ಉದಾಹರಣೆಗೆ ಇದು ವಾತ ಕಾಯಿಲೆ ಬರುವುದು ಯಾಕಂದರೆ ಒಂದ್ಸರಿ ಬ್ಲಡ್ ಸರ್ಕ್ಯುಲೇಷನ್ ಮೆದುಳು ಬಲ್ಲಿಂದ ಅಲ್ಪ ಅಲ್ಲಿ ಹೋಗಿ ಅಲ್ಲಿ ಕೆಳಗಡೆ ಬರುವುದಿಲ್ಲ, ಸರ್ಕ್ಯುಲೇಷನ್ ಇರುವುದಿಲ್ಲ. ಆ ಸರ್ಕ್ಯುಲೇಷನ್ ಇಲ್ಲದಿರುವಾಗ ಒಂದ್ಸರಿ ನರದ ಇದು ಫಂಕ್ಷನ್ಸು ಒಂದ್ಸರಿ ನಿಲ್ಲಾಗ್ತದೆ, ಕೆಲಸ ಕಮ್ಮಿ ಆಗ್ತದೆ. ಅಂದರೆ ಒಂದ್ಸರಿ ನಾವು ಆರಾಮಾಗಿ ಕೂತ್ಕೊಂಡಿರ್ತೇವೆ, ಸಡನ್ ಆಗಿ ಕರೆಂಟ್ ಹೋಗ್ತದೆ. ಆ ಕರೆಂಟ್ ಹೋದಾಗ ನಾವು ಕತ್ತಲೆಯಲ್ಲಿ ಇರ್ತೇವೆ. ಆವಾಗ ಏನಂದರೆ ನಾವು ನಿಶ್ಶಬ್ದ ಅಲ್ಲಿ, ಹಾಗೆ ನರದ ಕೆಲಸ ಹಾಗೆ ನಿಶ್ಶಬ್ದ ಆಗ್ತದೆ. ಅದನ್ನು ನಾವು ಹುಡುಕಿ ಅದಕ್ಕೆ ಎಣ್ಣೆ ಮಸಾಜ್ ಮಾಡಿ ಆ ನರಕ್ಕೆ ಜೀವಕಲೆ ಕೊಡುವುದು. ಫಂಕ್ಷನ್ ಅಂದರೆ ಜೀವಕಲೆ ಕೊಡುವುದು ನರಕ್ಕೆ. ಮಸಾಜ್ ಅಂದರೆ ರೂಟ್ ಕ್ಲಿಯರ್ ಮಾಡುವುದು. ಸುಮ್ಮನೆ ಮಸಾಜ್ ಅಂದರೆ ಎಣ್ಣೆ ಮೇಲಿಂದ ತಿಕ್ಕೋದಲ್ಲ, ಎಲ್ಲಿ ಬ್ಲಾಕೇಜ್ ಆಗಿದೆ ಅಂತ ನೀವು ಅದನ್ನು ನಾವು ಹುಡುಕಬೇಕು. ಅದಕ್ಕೆ ಕೊಡುವ ಚಿಕಿತ್ಸೆನೇ ಮಸಾಜ್. ಮತ್ತೆ ನೀವು ಎಣ್ಣೆ ಮಸಾಜ್ ಮಾಡೋದು ಅಂತ ಹೇಳಿದ್ರೆ ನೀವು ಗಿಡಮೂಲಿಕೆ ಈಗ ಸಿಗಲ್ಲ, ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಇವಾಗ ಎಣ್ಣೆ ಮಸಾಜ್ ಮಾಡ್ಲಿಕ್ಕೆಲ್ಲ ನೀವು ರೆಡಿ ಮಾಡೋದಲ್ಲ ಹೊರಗಿಂದ? ನಾವು ಊರಿಂದ ಒಂದು 7 ಬಗೆ ತರಿಸ್ತೇವೆ ನಾವು. ಬೇಕಾದ ತೊಗಟೆ, ಅದು ಬೇವು, ಮತ್ತೆ ಎಲ್ಲ ನಾವು ಈಗ ಗಿಡಮೂಲಿಕೆ ಅಂಗಡಿ ಸಿಗ್ತದೆ, ಪುತ್ತೂರಲ್ಲಿದೆ, ಮಂಗಳೂರಲ್ಲಿದೆ. ನಾವು ಅಲ್ಲಿಂದ ಹೋಗಿ ಮದ್ದೆಲ್ಲ ತರಬೇಕು. ಎಣ್ಣೆ ಮಾಡಬೇಕಿದೆ, ನಾವು ಎಣ್ಣೆ ಮಸಾಜ್ ಮಾಡಬೇಕಿದೆ. ಅದಕ್ಕೆ 9 ಬಗೆಯ ಎಣ್ಣೆ ಆಗಬೇಕು. ಮತ್ತು ಉಳಿದ ಒಟ್ಟು 48 ಬಗೆ ಎಣ್ಣೆ, 9 ಬಗೆ ಒಟ್ಟು 48 ಗಿಡಮೂಲಿಕೆ ಮನೆಯಲ್ಲೇ ರೆಡಿ ಮಾಡ್ತೇವೆ. ಆದರೆ ಇಂಥ ಸಮಯಕ್ಕೆ ಇಂಥ ಮದ್ದು ಹಾಕಿ ಆ ಎಣ್ಣೆನ ಇಷ್ಟೇ ಪಾಕ ಮಾಡಬೇಕಂತ ಇದೆ. ನಮಗೆ ಒಂದು 4.5 ಗಂಟೆ ಬೇಕಾಗ್ತದೆ. ನಮಗೆ ಒಂದು ಸರಿ ಮಾಡೋ ಒಂದು 30 ಲೀಟ್ರ್ ಎಣ್ಣೆ ಹಾಕಿದ್ದಾರೆ ಒಟ್ಟು. ಈ 30 ಲೀಟ್ರಿಗೆ 4.5 ಗಂಟೆ ಕಾಯಬೇಕು. ಅದಕ್ಕೆ ಎಣ್ಣೆ ಕಾಯಿಸುವ ವಿಧಾನಗಳು, ಅದು ಒಳ್ಳೆ ಇಷ್ಟೇ ಉರಿಸಬೇಕು, ಅದು ಇಷ್ಟೇ ಕಾಯಬೇಕಂತ ಇದೆ. ಹಾಗೆ ಮಾಡಿ ಅದನ್ನೆಲ್ಲ ರೆಡಿ ಮಾಡ್ತೇವೆ. ಈಗ ನಾವು ಯಾವುದೇ ಒಂದು ಗಿಡಮೂಲಿಕೆಯ ಔಷಧಿ ತಯಾರು ಮಾಡುವಾಗಲೂ ನಮಗೆ ದೇವರ ಆಶೀರ್ವಾದ ಅಥವಾ ದೈವದ ಆಶೀರ್ವಾದ ಬೇಕು ಅಂತ ಹೇಳ್ತೇವೆ. ನೀವು ದೇವರ ಆಶೀರ್ವಾದ ಅಥವಾ ದೈವದ ಆಶೀರ್ವಾದ ಕೇಳಿನೇ ಈ ಒಂದು ಎಣ್ಣೆನ ರೆಡಿ ಮಾಡ್ತೀರಾ? ದೇವದೇವರಿಗೆ ದೀಪ ಇಟ್ಟು ನಮ್ಮ ಹಿರಿಯರಿಗೂ ನಾವು ಊದುಬತ್ತಿ ಹಚ್ಚಿ ದಿನ 2 ಹೊತ್ತು ಅವರನ್ನು ಕೂಡ ಸ್ಮರಣೆ ಮಾಡ್ತೇವೆ. ಹೌದು. ಮತ್ತೆ ಕಲಿತಾರೆ, ಒಂದು ಎಣ್ಣೆ ಇಡುವಾಗ ಇಂಥ ಕ್ರಮ ಮಾಡಬೇಕು, ಎಣ್ಣೆ ಕಾದ ಮೇಲೆ ಅದನ್ನು ಇಳಿಸಿ ಅದು ಇಂಥ ಕ್ರಮ ಮಾಡಬೇಕು. ಅಂದ್ರೆ ಗಿಡಮೂಲಿಕೆಯನ್ನ ನಂಬಿ ನಾವು ಮಾಡ್ತೀವಿ ಅಂದ್ರೆ ಅದಕ್ಕೆ ಯಾವುದೋ ಒಂದು ಪವಾಡ ಶಕ್ತಿ ಬೇಕು ನಮಗೆ. ನೀವು ಹೇಳ್ತಾ ಇದ್ರೆ ನಿಮ್ಮ ಮನೆಯಲ್ಲಿ ನಂಬ್ಕೊಂಡು ಬಂದಿರೋ ಕೊರಗಜ್ಜೆ ದೈವದ ಶಕ್ತಿ ತುಂಬಾನೇ ಇದೆ. ಅದನ್ನ ನಂಬ್ಕೊಂಡು ಎಣ್ಣೆ ರೆಡಿ ಮಾಡಿ ಅದೆಷ್ಟೋ ಜನರನ್ನ ಗುಣಪಡಿಸಿದೀವಿ ಅಂತ ನೀವು ಹೇಳ್ತಾ ಇದ್ದೀರಾ. ಗುರುಗಳಂದ್ರೆ ನಮ್ಮ ಮೂಲ ದೈವ. ಕಲೋಟಿ ಅಂದ್ರೆ ನನ್ನ ತಾತ ಮದ್ದಿಗಾಗಿ ಸಿದ್ಧಿ ಮಾಡಿದ ಕಲೋಟಿ, ಸಿದ್ಧಿ ಕಲೋಟಿ ಅಂತ, ಕುಂಡನ ಕಲೋಟಿ ಅಂತಲೇ ಫೇಮಸ್ ಇವಾಗ. ಕೊರಗಜ್ಜೆ ಅಂದ್ರೆ ಅದು ಕೂಡ ಮಧ್ಯೆ ನನ್ನ ತಾತ ಆಗಿನ ಕಾಲದಲ್ಲಿ 38ರಲ್ಲಿ ಮದ್ದು ಕೊಟ್ಟದಕ್ಕೆ ಅಲ್ಲಿ ಪುತ್ತಾರಿಂದ ದೈವನ ಹೇಳಿದಂತೆ ನಿಮಗೆ ಏನು ಬೇಕಂತೇಳಿ ಹಾಗೆ ನಂಬಿಕೊಂಡು ಬಂದ ದೈವ ಕೊರಗಜ್ಜೆ. ನಾವು ಇವಾಗ ನಮ್ಮ ಈಗಿನ ಜನರೇಷನ್ ಥರ ಬರೀ ಒಂದು ಹಣದ ಆಸೆಗೆ ಮಾಡುವುದಲ್ಲ. ನನ್ನ ತಾತನ ಹೆಸರು ಉಳಿಬೇಕು, ತಂದೆಯ ಹೆಸರು ಉಳಿಬೇಕು, ತಾತ ನಂಬಿಕೊಂಡು ಬಂದ ದೈವದ ಆ ಜಾಗದ ಮಣ್ಣಿನ ಕಲೆ ಕಾರ್ಮಿಕ ಉಳಿಯಬೇಕು. 10 ಜನರಿಗೆ ನಮ್ಮ ಮನೆಯಲ್ಲಿ ಬಂದವರಿಗೆ ಒಳ್ಳೆದಾಗಬೇಕು ಅಂತೇಳಿ ನಾವು ಸೇವೆ ಮುಖಾಂತರ ಜನಗಳಿಗೆ ಉಳಿಸಬೇಕು ಅಂತ ಈ ಕೆಲಸನ ಮಾಡ್ತಾ ಇದ್ದಾರೆ. ಇಷ್ಟರವರೆಗೂ ಅಂದ್ರೆ ನಮ್ಮ ಇಲ್ಲಿ ಈ ಕಡೆಯವರು ಮಾತ್ರ, ಅಂದ್ರೆ ನಮ್ಮ ಮಂಗಳೂರು ತಾಲೂಕವ್ರು ಮಾತ್ರ ನಿಮ್ ಕಡೆ ಮಸಾಜಿಗೆ ಬರ್ತಾ ಇದಾರೆ ಅಥವಾ ಬೇರೆ ಊರಿಂದ ಏನಾದ್ರು ಬರ್ತಾ ಇದ್ದಾರೆ? ನಮಗೆ ಅಂದ್ರೆ ದೇಶದ ಮೂಲೆಯಿಂದ ಬರ್ತಾರೆ ಇಲ್ಲಿಗೆ. ಹೌದು, ಕೇರಳದಿಂದ. ಕೇರಳ ಅಂದ್ರೆ ತ್ರಿಶೂರು ಮತ್ತೆ ಎಲ್ಲ ಬರ್ತಾರೆ. ಆ ಕಡೆ ಕ್ಯಾಲಿಕಟ್ ಮಲಪ್ಪುರದಿಂದ ಈಗ ಒಂದು 30-40 ಪೇಷಂಟ್ ಇದ್ದಾರೆ. ರಾಜಸ್ಥಾನದವರು ಒಂದು 200-300 ಪೇಷಂಟ್ ಇದ್ದಾರೆ. ಪಂಜಾಬ್ ಅವರು ಬಂದಿದ್ದಾರೆ, ಡೆಲ್ಲಿಯಿಂದ ಒಬ್ಬರು ಹೆಂಗಸು ಬಂದಿದ್ದಾರೆ, ಗಂಟು ಹುಷಾರಾಗಿದ್ದಾರೆ. ಅಂದ್ರೆ ನಮ್ಮ ಚಿಕಿತ್ಸೆ
ನಾವು ಮಾಡುವುದಲ್ಲ. ಹಿರಿಯರ ಆಶೀರ್ವಾದ, ದೈವಾನುಗ್ರಹ, ದೇವರ ಮೇಲೆ ಭಾರ ಇಟ್ಟು 10 ಜನರಿಗೆ ಒಳ್ಳೆದಾಗಬೇಕಂತ ಒಳ್ಳೆ ಮನಸ್ಸಿನಿಂದ ಮಾಡ್ತಾರೆ. ಅದಕ್ಕೆ ವಾತ ಕಾಯಿಲೆ ಒಂದು ಬಿಟ್ಟು ಡಿಸ್ಕಿನವರು ಬರ್ತಾರೆ, ಕಾಲು ನೋವರು ಬರ್ತಾರೆ, ಒಂದು ಕೈ ನೋವರು ಬರ್ತಾರೆ. ಅವ್ರು ಬಂದು ನಮ್ಮ ಅರ್ಧ ಗಂಟೆ 1 ಗಂಟೆ ಚಿಕಿತ್ಸೆ ಮೇಲೆ ಹೇಗಿದ್ದೀರ ಅಂತ ಕೇಳುವಾಗ ನಾವು ಚೆನ್ನಾಗಿ. ಎಲ್ಲಿಯಾದ್ರೂ ಒಂದು ಸಮಸ್ಯೆಗೆ ಪರಿಹಾರ ಅಂತ ಸಿಕ್ಕಿದ್ರೆ ಮಾತ್ರ ಜನ ಅಲ್ಲಿಗೆ ಬರ್ತಾರೆ. ಅಂದ್ರೆ ನಮ್ಗಲ್ಲಿ ಪರಿಹಾರ ಆಗುತ್ತೆ ಅಂತಂದ್ರೆ ಮಾತ್ರ ಜನ ಬರ್ತಾರೆ. ಇಲ್ಲಿಗೆ ದೇಶದಾದ್ಯಂತ ಬರ್ತಾರೆ. ಆದ್ರೆ ಇಲ್ಲಿಂದ ಹೋದವರು, ಗುಣ ಆಗಿ ಹೋದವರು ನೀವು ನೆನ್ಪಿಟ್ಟಿರುವಂಥದ್ದು ಅಥವಾ ಅವ್ರು ನೆನ್ಪಿಟ್ಟಿರುವಂಥ ಯಾರಾದ್ರೂ ನಿಮ್ಗೆ ಗೊತ್ತಿದ್ದಾರೆ? ಬೇಕಾದಷ್ಟು ಜನ ಇದ್ದಾರೆ. ಅಂದರೆ ಉದಾಹರಣೆಗೆ ನಾನು 2015ರಲ್ಲಿ ಇವು ಉಡುಪಿಯ ಪೇಜಾವರ ಮಠಾಧೀಶರು ವಿಶ್ವೇಶ್ವರ ಸ್ವಾಮೀಜಿಗಳು ಅವರು ಯಾವುದೋ ಕಡೆಗೆ ಹೋಗುವಾಗ ಕಾರಲ್ಲಿ ಹೋಗುವಾಗ ಒಂದು ಹಂಸ ಇದ್ದು ಏನೊಂದು ಆಕ್ಸಿಡೆಂಟ್ ಆಯ್ತಂತೆ. ಅವಾಗ ಸಡನ್ ಬ್ರೇಕ್ ಆಗಿ ಹಂಸ ಅಲ್ಲಿ ಕಾರು ಮೇಲೆ ಹತ್ತಿ ಅಲ್ಲಿಗೆ ಸ್ವಲ್ಪ ಅವರಿಗೆ ತೊಂದರೆ ಆಯಿತು. ಆವಾಗ ಸ್ವಾಮೀಜಿ ಅವರಿಗೆ ಹೋಗುವ ನಡ್ಕೊಂಡು ಹೋದವರು ಕಾರಲ್ಲಿ ಏರುವಾಗ ಏನು ಕೂರುವುದಿಲ್ಲ, ಅವರಿಗೆ ಕೈಕಾಲು ಸ್ವಾಧೀನ ತಪ್ಪಿದ್ದು ಆಸ್ಪತ್ರೆಗೆ ಹೋದ್ರು ಎಲ್ಲ ವ್ಯಾಸ ಮಾಡಿ ನನ್ನ 14ನೇ ದಿವಸ ಅವರ ಫ್ಯಾಮಿಲಿಯಲ್ಲ ಬರ್ತಾ ಇದ್ದರು ಮನೆಗೆ. ಅವ್ರು ಹೇಳಿದ್ರು ಹೀಗೆ ಸ್ವಾಮೀಜಿಗಳು ಹೀಗೆ ಇದ್ದಾರೆ, ಒಂದ್ಸರಿ ಬರ್ಬೋದಾ? ಹೌದು, ನನ್ನನ್ನು ಕರೆಸಿದ್ರು. ಅಂತ ಪುಣ್ಯಾತ್ಮರ ಸೇವೆ ಮಾಡುವ ಭಾಗ್ಯ ದೇವರು ಕೊಟ್ಟಿದ್ದಾರೆ. ನಾನೇ ಅಲ್ಲಿಗೆ ಬರ್ತೇನೆ ಅಂತ ಉಡುಪಿಗೆ ನಾವು ಹೋಗಿ ನಾನು ನೋಡಿ ಅವರಿಗೆ ಸ್ವಾಮೀಜಿ ಮಲ್ಕೊಂಡಿದ್ರು, ಕೂತೊಳ್ಳಿಕ್ಕೆ ಆಗೋದಿಲ್ಲ. ಆ ಕಡೆ ಈ ಕಡೆ 4-5 ಜನ ಹಿಡ್ಕೋಬೇಕು ಅವರು ಕೂತೊಳ್ಳಿ. ನಾನು ಹೇಳಿ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡೆ ಹೀಗೆ ಅಂತ ಹೇಳಿದೆ. ಹೇಳಿ ಅವರಿಗೆ ಚಿಕಿತ್ಸೆ ಕೊಟ್ಟೆ. ನಾನು 1 ಗಂಟೆ ಮಸಾಜ್ ಮಾಡಿದೆ. ನಾನು ಹೇಳಿದೆ ಸ್ವಾಮೀಜಿಗೆ ಹೆದರ್ಕೋಬೇಡಿ, ನಾನು ನಮ್ಮ ಹಿರಿಯರ ಆ ವಿದ್ಯೆಯನ್ನು ನಿಮ್ಮ ಅಂತ ಪುಣ್ಯಾತ್ಮರಿಗೆ ನಾನು ಮಾಡ್ತೇನೆ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು, ದೇವರ ಕೃಷ್ಣ ಪರಮಾತ್ಮನ ಅನುಗ್ರಹ ಬೇಕು ಎಂದು ಪ್ರಾರ್ಥನೆ ಮಾಡ್ಕೊಂಡು ನಾನು ಮಾಡಿದೆ. 1 ಗಂಟೆಯಲ್ಲಿ ಕೈ ಬಿಟ್ಟು ಕೂತ್ಕೊಂಡಾಗಿ ಅಷ್ಟೇ. 1 ಗಂಟೆ ಕೈ ಬಿಟ್ಟು ಕೂತ್ಕೊಂಡು ಅವ್ರು ಹೇಳ್ತೀವಿ ಈಗ ಏನಿಲ್ಲ, ಅವ್ರು ಸರಿ ಆಗ್ತಾನೆ. ಮತ್ತೆ ಕೈಯೆಲ್ಲ ಮೇಲೆ ಇಟ್ಟಿದ್ರು. ಅವಾಗಲೇ ಮಾತಾಡಿದ್ರು ಅವರು, ಕೃಷ್ಣ ಪರಮಾತ್ಮ ಬಂದಾಗಿ ಬಂದಿದ್ದೀರಾ ಅಂತೇಳಿ. ಹೌದು, ಅಂದರೆ ಅವರ ಹೆಸರಿರುವಾಗ ನಮಗೊಂಥರ ಅಳು ಬರ್ತದೆ. ಅಂದರೆ ಖುಷಿಯಾಗಿ ಅಂತ ಪುಣ್ಯಾತ್ಮರ ಸೇವೆ ಮಾಡುವ ಭಾಗ್ಯ ಪರಮಾತ್ಮ ಕೊಟ್ಟಿದ್ದಾರೆ. 18ರಲ್ಲಿ 2018 ಮಾರ್ಚ್ 16 ತಾರೀಕಿಗೆ. ಹೌದು, ನನಗೆ ಅಂದರೆ ಅವರು ನನ್ನ ಮಸಾಜ್ ಮಾಡಿದ ಮೇಲೆ ಅವರು ಖುಷಿಯಾಗಿ ನನಗೆ ಒಂದು ಶಾಲ್ ಹಾಕಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವರ ಆಶೀರ್ವಾದ ಅದು ನನಗೆ ಶ್ರೀರಕ್ಷೆ. ಅದರ ಮೇಲೆ ಜನಗಳೆಲ್ಲ ಹುಡ್ಕೊಂಡು ಬಂದು ಸ್ವಾಮೀಜಿಗೆ ಮಸಾಜ್ ಮಾಡಿದವರಂತೆ. ಮರುದಿವಸನವರು ಎದ್ದು ಅವರ ದೇವರಿಗೆ ಪೂಜೆ ಮಾಡಿದ್ದಾರೆ, ಮುಖ್ಯ ಪ್ರಾಣ ದೇವರಿಗೆ. ನನಗೆ ಅವರು ಹೇಳಿದರು ಹೀಗೆ ಸ್ವಾಮೀಜಿಗಳು ಎದ್ದು ಒಬ್ಬರೇ ಎದ್ದು ಹೋಗಿ ಅವರ ಮುಖ್ಯ ಪ್ರಾಣ ದೇವರಿಗೆ ಪೂಜೆ ಮಾಡಿದ್ದಾರೆ ಅಂತೇಳಿ. ಹೌದು, ನನಗೆ ಯಾವಾಗ ಖುಷಿ ಆಯಿತು ತುಂಬ. ಅಲ್ಲಿಂದ ಎಷ್ಟೋ ಜನ ಹುಡ್ಕೊಂಡು ಬರ್ತಾರೆ. ರಾಜಸ್ಥಾನದಿಂದ ಅವರು ಮೈಕ್ರೋ ಎಲೆಕ್ಟ್ರಿಕಲ್ಸ್ ಓನರು ಅವರು ಬಂದು ಅವರಿಗೆ 6 ವರ್ಷ ಅವರಿಗೆ ನಡ್ಕೊಂಡು ಸ್ಟಿಕ್ ಹಿಡ್ಕೊಂಡು ನಡೆಯಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಯಾರೋ ಹೇಳಿ ಮನೆಗೆ ಬಂದು 6 ತಿಂಗಳಲ್ಲಿ ಸ್ಟಿಕ್ ಎಲ್ಲ ಬೀಸಾಕಿ ಒಬ್ಬರೇ ಓಡಾಡ್ಕೊಂಡು ಹೋದ್ರು. ಅಲ್ಲಿಂದ ಇವಾಗ 300ರ ಮೇಲೆ ನನಗೆ ಪೇಷಂಟ್ ರಾಜಸ್ಥಾನದಿದೆ. ಅಂದರೆ ನನಗೊಂದು ಭರವಸೆ ಇದೆ, ನಾವು ಸೇವೆ ಜನಗಳಿಗೆ ಸೇವೆ ಕೊಡ್ತೇವೆ, ಬರೀ ಒಂದು ಹಣದ ಮುಖ ನೋಡುವುದಿಲ್ಲ. ಎಷ್ಟೋ ಜನರು ಹೇಳ್ತಾರೆ ಯುವಕರು ಬಂದು ಪಂಡಿತರ ಹೀಗೆ ನಾವು ತುಂಬ ಕಷ್ಟದಲ್ಲಿದ್ದೇವೆ, ನಮ್ಮನ್ನು ಬದುಕಿಸಿಕೊಡಿ ಅಂತ ಹೇಳುವಾಗ ನಾವು ಆವಾಗಲೇ ಹೇಳ್ತೇವೆ, ನಾವು ದೇವರಿದ್ದಾರೆ, ನಿಮಗೂ ಒಳ್ಳೆಯದಾಗ್ತದೆ, ನಾವು ಒಂದು ಭರವಸೆ ಕೊಡ್ತೇವೆ. ಅದನ್ನು ನಮ್ಮ ಹಿರಿಯರ ದೇವರುಗಳು ಆ ಜಾಗದಲ್ಲಿ ಎಲ್ಲರಿಗೂ ನಡೆಸಿಕೊಡ್ತಾರೆ. ಈ ವೈದ್ಯ ವೃತ್ತಿಯಲ್ಲಿ ನಾನು ಸಂಪಾದನೆ ಜಾಸ್ತಿ ಮಾಡಿಲ್ಲ, ನಾನು ಜನಗಳ ಪ್ರೀತಿ ಸಂಪಾದನೆ ಅದರಲ್ಲಿ ನನಗೆ ತುಂಬ ಹೆಮ್ಮೆ ಇದೆ. ಸರ್, ಸಮಸ್ಯೆ ಅಂತ ಬಂದ ರೋಗಿಗಳಿಗೆ ಗಿಡಮೂಲಿಕೆ ಬಗ್ಗೆ ಹೇಳಿದ್ರಿ, ಮದ್ದಿನ ಬಗ್ಗೆ ಹೇಳಿದ್ರಿ, ಬೇರೆ ಏನಾದರೂ ಮುಂಜಾಗ್ರತಾ ಕ್ರಮ ಏನಾದರೂ ವಹಿಸ್ಬೇಕು ಅವರು? ಮುಂಜಾಗ್ರತಾ ಕ್ರಮ ಅಂದರೆ ಇದು ಪಥ್ಯ ಮಾಡಬೇಕು. ಅಂದರೆ ಜಾಗ್ರತೆ ಅಂದರೆ ಪಥ್ಯ. ನಾವು ಮದ್ದು ಮಾಡುವ ನಾವು ಒಬ್ಬರಿಗೆ ಒಂದು ಕಾಯಿಲೆಯನ್ನು ಹೇಗೋ ಗುಣ ಮಾಡ್ತೇವೆ ಅಂತೇಳಿ ಗುಣ ಆಗುವುದಿಲ್ಲ. ಆವಾಗ ಮದ್ದು ಮಾಡುವಾಗ ನಮ್ಮ ಆಯುರ್ವೇದದಲ್ಲಿ ಪಥ್ಯ ಇದೆ. ಅಂದರೆ ಮೊಸರನ್ನ ತಿನ್ನಬಾರ್ದು, ಬಸಳೆ, ಬೆಂಡೆಕಾಯಿ ಇಂಥ ಉಪ್ಪು ಹುಳಿ ಖಾರ ಕಮ್ಮಿ ಮಾಡಬೇಕು. ಮತ್ತು ಎಣ್ಣೆ ಪದಾರ್ಥ ತಿನ್ನಬಾರ್ದು, ಮುಂದಿನ ದಿವಸದ ಪದಾರ್ಥ ತಿನ್ನಬಾರ್ದು. ಹಾಗೆಲ್ಲ ಅವರಿಗೆ ಬಿಸಿ ಊಟ, ಬಿಸಿ ಪದಾರ್ಥನೇ ಕೊಡಬೇಕಂತ, ಪದಾರ್ಥ ಎಲ್ಲ ಕೊಡಬಾರ್ದು. ಮತ್ತು
ಕಾರನ್ನು ಜಾಸ್ತಿ ಕೊಡ್ಬಾರ್ದು ಅಂತ ಎಲ್ಲ ಪಥ್ಯ ಇಲ್ಲ. ಹಾಗೆ ಪಥ್ಯ ಮಾಡಿ ಮದ್ದು ಮಾಡಿದರೆ ಕಾಯಿಲೆ ವಾಸಿ ಆಗ್ತದೆ. ಪಥ್ಯ ಮಾಡೋದು ಯಾಕಂದರೆ ನಮಗೆ ಯಾವುದಕ್ಕೂ ಹೊಟ್ಟೆ ಸರಿಯಾಗಬೇಕು. ಎಲ್ಲ ನಮ್ಮ ಕ್ರಿಯೆ ಉತ್ಪತ್ತಿ ಆಗುವುದೇ ಹೊಟ್ಟೆಯಿಂದ, ಜೀರ್ಣಕ್ರಿಯೆಯಿಂದ. ಆ ಜೀರ್ಣಕ್ರಿಯೆ ವೃದ್ಧಿ ಆದ್ರೇ ಕಾಯಿಲೆ ವಾಸಿ ಆಗ್ತದೆ. ಮದ್ದು ಮಾಡುವಾಗ ಮುಂಜಾಗ್ರತೆ ಅಂತ ಹೇಳ್ತಾರೆ. ಅದನ್ನು ಗೊತ್ತಿಲ್ಲ ಅಂದರೆ ಕೇಳಬೇಕು, ಇಲ್ಲಾಂದರೆ ಪಂಡಿತರ ಕರ್ತವ್ಯ ಅದು. ಮದ್ದು ಕೊಡುವ ಮುಂಚೆ ಎಲ್ರಿಗೂ ನಾವು ಹೇಳ್ತೇವೆ ಅಂದರೆ ಪಥ್ಯ ಮಾಡಿ ಮದ್ದು ಮಾಡಿ ಅಂತ ಹೇಳ್ತಾರೆ. ಏನೇನ್ ತಿನ್ಬೇಕು ಏನೇನ್ ತಿನ್ಬಾರ್ದು ಅಂತ ನೀವು ಮೊದಲೇ ಹೇಳಿರ್ತೇವೆ. ಇವಾಗ ಪಾರ್ಶ್ವವಾಯು ನರ ಸಂಬಂಧ ಯಾವ್ದಾದ್ರು ಬಂದ್ರೆ ಸ್ಟಾರ್ಟಿಂಗ್ ನೀವು ಅವರಿಗೆ ಮಸಾಜೇ ಮಾಡ್ಬೇಕಂತ ಹೇಳ್ತಾರೆ, ಏನಾದ್ರು ಬೇರೆ ಗಿಡಮೂಲಿಕೆ ಹಚ್ಚೋದಕ್ಕೆ ಏನಾದ್ರು ಕೊಡ್ತೀರಾ ಅವ್ರಿಗೆ? ಇದು ಅದಕ್ಕೆ ಅಂದರೆ ಅದು ಒಂದು 3 ಸ್ಟೇಜ್ ಅಂತ ಇದೆ ನಮ್ಮ ಹತ್ರ. ಫಸ್ಟಿಗೆ ಅದಕ್ಕೆ ಒಂದು ಪಾರ್ಶ್ವವಾಯು ಅಂದರೆ ಅವರಿಗೆ ಫುಲ್ಲು ಸ್ವಾಧೀನ ಇರುತ್ತಿಲ್ಲ, ಕೆಲವರಿಗೆ ಒಂದು ಸೈಡು ಸ್ವಾಧೀನ ಇರುತ್ತೆ. ಆವಾಗ ಏನಾಗ್ತದೆ ಅಂದರೆ ತಲೆಯಿಂದ ಕಾಲುವರೆಗೆ ರಕ್ತ ಸಂಚಾರ ಆಗಬೇಕು, ನರ ಉಜ್ಜೆ ಆಗಬೇಕು. ಅಂದರೆ ಅಲ್ಲಿ ನರ ಶೀತ ಇರ್ತದೆ, ಅದನ್ನು ಬಿಸಿ ಮಾಡಬೇಕು. ಆವಾಗ ನಮಗೆ ಬರೀ ಎಣ್ಣೆಯಲ್ಲಿ ಆಗೋದಿಲ್ಲ, ಅದಕ್ಕೆ ಲೇಪನ ಅಂತ ಇದೆ. ಹೌದು, ಆ ಲೇಪನವನ್ನು ಇದು ಗ್ರೈಂಡ್ ಮಾಡಿ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮಲಗಿಸಿ ಅವರಿಗೆ ಲೇಪನ ಹಾಕ್ತೀವಿ. ನಾವು ಕೊಡ್ತೇವೆ. ಅದಕ್ಕೆಲ್ಲ ಬೇರೆ ರಕ್ತಫಲ, ಕಾಳಜಿಗೆ ಕಷಾಯ ಮಾಡಿ ರಕ್ತಫಲ ಎಲ್ಲ ಸೇರಿಸಿ ಅದು ಹಾಕಿ ಮಲಗಿಸಬೇಕು, ಹಚ್ಚಬೇಕು. ನೀವು ಬಂದ್ರೆ ಎಷ್ಟು ಸಮಯದವರೆಗೂ ಲೇಪ ಹಚ್ಚಬೇಕಾಗುತ್ತೆ? ಅದು 8 ದಿವಸ. ಫಸ್ಟ್ 8 ದಿವಸ. ಆವಾಗ 8 ದಿವಸದಲ್ಲಿ ಬರುವಾಗ ಕೈಯೆಲ್ಲ ಬಿಸಿ ಆಗ್ತದೆ, ಸ್ವಲ್ಪ ಅವರು ಕಾಲು ಉರ್ಲಿಕ್ಕೆ ಆಗ್ತದೆ. ಸ್ವಲ್ಪ ಇವಾಗ ಹೇಗಿದ್ದಾರೆ ಅಂತ ಕೇಳ್ತೇವೆ ನಾವು. ಮೊದಲು ಏನು ಇಲ್ಲ ಮಲಗಿದವರು ಇದ್ದವರು ಲೇಪ ಹಚ್ಚಿ 8 ದಿವಸಕ್ಕೆ ಎದ್ದು ಸ್ವಲ್ಪ 110% ವಾಸಿ ಆಗ್ತದೆ. ಆವಾಗ ನಮಗೆ ಧೈರ್ಯ ಆಗ್ತದೆ, ಇವರು ವಾಸಿ ಆಗ್ತಾರೆ ಬೇಗ ಅಂತ. ಸರ್, ಯಾರಿಗೋ ಒಂದು ಸಮಸ್ಯೆ ಇರುತ್ತೆ, ಪರಿಹಾರಕ್ಕಾಗಿ ನಿಮ್ಮ ಹತ್ರ ಬರ್ತಾರೆ. ನಿಮ್ಮ ಹತ್ರ ಬಂದ ತಕ್ಷಣ ಪರಿಹಾರ ಸಿಗುತ್ತೆ ಅಂತಲ್ಲ, ನೀವು ಹೇಳಿರೋದನ್ನ ಅಚ್ಚು ತಪ್ಪದೆ ಪಾಲಿಸಿದ್ರೆ ಮಾತ್ರ ಅವರಿಗೆ ಪರಿಪೂರ್ಣವಾದ ಫಲ ಸಿಗ್ಬಹುದು ಅಂತ ಹೇಳ್ತೀರಾ. ಅಂದ್ರೆ ಬರೀ ಮದ್ದಲ್ಲೇ ಅದು ಗುಣ ಆಗಲ್ಲ, ಅದರ ಜೊತೆಗೆ ನೀವು ಹೇಳಿರುವಂತ ಪಥ್ಯನೂ ಅವ್ರು ಮಾಡ್ಬೇಕು. ಇನ್ನೊಂದು ಅದೇ ಈಗಿನ ಜನರೇಷನ್ ಆಹಾರ ಪದ್ಧತಿ ಅದ್ರ ಬಗ್ಗೆ, ಅಂದ್ರೆ ಸಣ್ಣ ವಯಸ್ಸಲ್ಲೇ ಹಾರ್ಟ್ ಪ್ರಾಬ್ಲಮ್, BP, ಶುಗರ್ ಈ ತರ ಎಲ್ಲ ಬರೋದಕ್ಕಿಂತ ಮುಂಚೆ, ಅದಕ್ಕಿಂತ ಮುಂಚೆ ಏನಾದ್ರೂ ಮುಂಜಾಗ್ರತೆ ಏನಾದ್ರು? ನಮ್ಮ ಹಿರಿಯರ ಕಾಲದಲ್ಲಿ ಗದ್ದೆ ಬೇಸಾಯ ಎಲ್ಲ ಮಾಡ್ತಾ ಇದ್ರು, ಹಟ್ಟಿ ಗೊಬ್ಬರ ಹಾಕ್ತಾ ಇದ್ರು, ಅದಕ್ಕೆ ಸೊಪ್ಪು ಹಾಕ್ತಿದ್ರು. ಆ ಸೊಪ್ಪು ಹಾಕಿ ಒಳ್ಳೆ ಬೆಳೆ ಬೆಳೆದು ಒಳ್ಳೆ ಅನ್ನವನ್ನು ತಿಂತಾ ಇದ್ರು, ಕೆಮಿಕಲ್ಸ್ ಇಲ್ಲ. ಅದಕ್ಕೆ ನಾವು ಜನಗಳಲ್ಲಿ ಒಂದು ವಿನಂತಿ ಏನಂದರೆ, ಮೊದಲು ನಮ್ಮ ಆರೋಗ್ಯವನ್ನು ಕಾಪಾಡಬೇಕು. ಆರೋಗ್ಯ ಭಾಗ್ಯ ಅಂತ ಹೇಳುವುದು ಅದಕ್ಕೆ. ನಮ್ಮ ಆರೋಗ್ಯ ನಮ್ಮ ಅಂಗೈಯಲ್ಲಿರ್ತದೆ. ನಾವು ಯಾವ ಟೈಮಿಗೆ ಯಾವುದನ್ನು ತಿನ್ನಬೇಕು, ಯಾವ ಟೈಮಿಗೆ ಯಾವುದನ್ನು ಉಪಯೋಗಿಸಬೇಕು ಎನ್ನುವುದನ್ನು ನಾವು ಮನುಷ್ಯ ಅರಿತುಕೊಂಡ್ರೆ ನಮ್ಮ ಆರೋಗ್ಯ ನಮ್ಮ ಭಾಗ್ಯ ಆಗ್ತದೆ. ಉದಾಹರಣೆಗೆ ನಾನು ಹೇಳಿದಾಗೆ ಪ್ರಥಮವಾಗಿ ಮನುಷ್ಯನಿಗೆ ಬರುವುದೇ ವ್ಯತ್ಯಾಸದಲ್ಲಿ ಗ್ಯಾಸ್ಟ್ರಿಕ್ ಬರೋದು. ಎಲ್ಲ ಕಾಯಿಲೆಗೂ ಮೂಲ ಕಾರಣವೇ ಗ್ಯಾಸ್ಟ್ರಿಕ್ ಬರದಾಗೆ ಮಾಡಬೇಕಂದ್ರೆ ನಾವು ಆಹಾರವನ್ನೇ ಪಥ್ಯದಲ್ಲಿ ತಿನ್ನಬೇಕು. ಹಾಗೆ ಈಗಿನ ನಮಗೆ ತಿನ್ನುವುದೇ ಒಳ್ಳೆ ಪದಾರ್ಥ ಸಿಕ್ಕುವುದೇ ಇಲ್ಲ. ಸಿಕ್ಕಿದ್ದನ್ನು ಒಳ್ಳೆ ಪದಾರ್ಥ ತಿಂದರೆ ನಮ್ಮನ್ನು ದೇವರ ಕೈ ಬಿಡುವುದಿಲ್ಲ ಅಷ್ಟೇ. ಈ ಆಷಾಢ ಮಾಸದಲ್ಲಿ ಕೆಸು ಮತ್ತೆ ಎಲ್ಲೆಲ್ಲ ಸೊಪ್ಪೆಲ್ಲ ತಿನ್ನುವುದು ಅಂದರೆ ನಮ್ಮ ಜೀರ್ಣಕ್ರಿಯೆ ವೃದ್ಧಿ ಮಾಡಲಿಕ್ಕೆ. ಈಗ ಅದನ್ನು ಜನಗಳು ನಂಬುದಿಲ್ಲ, ಅದು ಮೂಢನಂಬಿಕೆ ಅಂತ ಹೇಳ್ತಾರೆ. ಅದೆಲ್ಲ ಮೂಢನಂಬಿಕೆ. ಕೆಲವರು ಹೇಳ್ತಾರೆ ಅದು ಆ ಕಾಲದಲ್ಲಿ ಹೊಟ್ಟೆ ಇಲ್ಲದಕ್ಕೆ ಗೆಡ್ಡೆ ಗೆಣಸು ಸೊಪ್ಪೆಲ್ಲ ತಿಂತಾ ಇದ್ರು ಅಂತ. ಅದು ಏನಿಲ್ಲ. ಈಗ ಈ ಕೆಸುವಿನ ಎಲೆ ಎಲ್ಲ ಮಾಡಿದ್ರೆ ಅದು ಯಾವುದೇ ಕೆಮಿಕಲ್ಸ್ ಇಂದ ಬೆಳೀತಾ ಇಲ್ಲ, ನಮ್ಮ ಪ್ರಕೃತಿಯಿಂದನೇ ಬೆಳೀತಾ ಇದೆ. ಅದನ್ನೆಲ್ಲ ತಿಂದ್ರೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಈಗಿನ ಜನರೇಷನ್ ಅದನ್ನ ಒಪ್ಪೋದಿಲ್ಲ, ಒಳ್ಳೇದಾಗಲ್ಲ ಅಂತ ಹೇಳ್ತಾರೆ. ಕೆಸು ನಾವು ಬೆಳೆಸಿ ಮಾಡುವುದಲ್ಲ, ಪ್ರಕೃತಿ ದೇವರು ಕೊಟ್ಟದನ್ನು ತಿನ್ನೋದಿಲ್ಲ, ಮನುಷ್ಯ ಮಾಡಿದನ್ನು ತಿಂತೇವೆ. ಕೆಮಿಕಲ್ಸ್ ಅನ್ನ ತಿಂತಾ ಇದೀವಿ. ಹಾಗೆ ಮನುಷ್ಯನಿಗೆ ಆಯುಷ ಕಮ್ಮಿ ಆಗಿದೆ. ಅದು ಬೇಡ, ನಾವು ಆದಷ್ಟು ಇಂಥದನ್ನ ತಿನ್ನೋಣ ಅಂತ ನೀವು. ಹೌದು, ಎಲ್ಲರಿಗೂ ಅದೇ ಒಳ್ಳೆ ಆಹಾರ ತಿಂದ್ರೆ ನಾವು ಒಳ್ಳೆ ಆರೋಗ್ಯದಲ್ಲಿ ಇರ್ತೇವೆ. ಕೇಳಿದ್ರಲ್ಲ ವೀಕ್ಷಕರೇ, ಪಂಡಿತರ ಮಾತುಗಳನ್ನ ನಾವು ಕೇಳಿದ್ವಿ ಆಗದಿಂದ. ಅಂದ್ರೆ ಈಗಿನ ಜನರೇಷನ್ ಅಲ್ಲಿ ನಾವು 100 ವರ್ಷ ಬದುಕೋದು ಇಲ್ಲ, ಅದು ಅಸಾಧ್ಯ. ಆದ್ರೆ 70 ವರ್ಷ ಆದ್ರೂ ಬದುಕಬೇಕಂದ್ರೆ ಇಂಥ ಪಂಡಿತರ ಮಾತನ್ನ ಕೇಳ್ಬೇಕು. ಯಾಕಂದ್ರೆ ಇವರು ಗಿಡಮೂಲಿಕೆಯಲ್ಲೇ ಬದುಕ್ತಾ ಇರೋದು. ಅಂದ್ರೆ ನಾವು ಮೊದಲಿನವ್ರ ತರ ಒಂಚೂರಾದ್ರೂ ಆಹಾರ ಪದ್ಧತಿನ ನಾವು ಆಹಾರ ಕ್ರಮವನ್ನು ನಾವು ಅನುಸರಿಸಿದ್ರೆ ನಾವೊಂದು 70 ವರ್ಷ ಆದ್ರೂ ಬದುಕ್ತೀವಿ ಅನ್ನೋದು ಇವರ ಮಾತು. ಸೊ ನಮ್ಮ ಆರೋಗ್ಯದ ಬಗ್ಗೆ ಹಾಗೂ ನರಗಳ ಬಗ್ಗೆ, ಗ್ಯಾಸ್ಟ್ರಿಕ್ ಬಗ್ಗೆ, ತುಂಬ ಆರೋಗ್ಯದ ಬಗ್ಗೆ ತುಂಬಾನೇ ಮಾಹಿತಿ ನೀಡಿದಂತಹ ಗಂಗಾಧರ್ ಪಂಡಿತಿಯವರಿಗೆ
ನಾವು ತುಂಬಾ ಧನ್ಯವಾದ ಹೇಳ್ತೀವಿ. ಧನ್ಯವಾದಗಳು ಸರ್. ಆರೋಗ್ಯದ ಬಗ್ಗೆ ನಮಗೆ ತುಂಬಾ ಮಾಹಿತಿಯನ್ನು ನೀಡಿದಿರಿ. ಧನ್ಯವಾದಗಳು. ಈ ಒಂದು ವಿಡಿಯೋ ಮಾಡೋದಕ್ಕೆ ಒಂದು ಬಲವಾದ ಕಾರಣ ಇದೆ. ಯಾಕಂದರೆ ಯಾರೋ ಹೇಳಿದರು, ಯಾರೋ ಕೇಳಿದರು ಅಂತ ನಾನು ಈ ಪಂಡಿತರ ವಿಡಿಯೋನ ಮಾಡಿಲ್ಲ. ಯಾಕಂದರೆ ನನ್ನ ಹಸ್ಬೆಂಡ್ನ ಲೈಫಲ್ಲಿ ನಡೆದಿರುವಂಥ ಅನುಭವದ ಬಗ್ಗೆ ನಾನು ನಿಮಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸುಮಾರು 7 ವರ್ಷದ ಮೊದಲು ನನ್ನ ಹಸ್ಬೆಂಡ್ಗೆ ಬ್ರೈನ್ ಸ್ಟ್ರೋಕ್ ಆಯಿತು. ಅಂದರೆ ನಾರ್ಮಲ್ ಎಲ್ಲರ ಥರ ಕೆಲಸ ಮಾಡ್ಕೊಂಡಿದ್ದು ನನ್ನ ಹಸ್ಬೆಂಡು ಸಡನ್ನಾಗಿ ಕೆಲಸದಲ್ಲಿರುವಾಗಲೇ ಬ್ರೈನ್ ಸ್ಟ್ರೋಕ್ ಆಯಿತು. ಸಣ್ಣ ಏಜಲ್ಲೇ ಈ ಥರ ಆಯಿತು. ಓಕೆ, ನಾವು ಆವಾಗಲೇ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ, ಫಾದರ್ ಮುಲ್ಲರ್ ಹಾಸ್ಪಿಟಲ್. ಅಲ್ಲಿ 2 ವಾರ ಕೋಮಾದಲ್ಲೇ ಇದ್ದರು. ಆನಂತರ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಹೇಗೋ ಹುಷಾರಾದರು, ಬ್ರೈನ್ ಎಲ್ಲ ಕರೆಕ್ಟ್ ಆಯಿತು. ಆದರೆ ಕೈ ಕಾಲು ಸರಿ ಆಗೋದಕ್ಕೆ ಇನ್ನೂ 6 ತಿಂಗಳು ಬೇಕು, ಜಸ್ಟ್ ನಡೆಯೋದಕ್ಕೂ 6 ತಿಂಗಳು ಬೇಕು ಅಂತ ಡಾಕ್ಟ್ರ್ ಹೇಳಿದರು. ಇರ್ಬೋದು ಫಿಸಿಯೋಥೆರಪಿ ಎಲ್ಲ ಮಾಡಿಸಿ ಅಂತ. ಆ ಕಡೆ ಈ ಕಡೆ ನಡೆಯೋಕ್ಕಾದರೂ ಆಗುತ್ತೆ 6 ತಿಂಗಳು ಬಿಟ್ಟು ಅಂತ ಹೇಳಿದರು. ಸರಿ ಅಂತೇಳಿ ತುಂಬ ಬೇಜಾರಾಯಿತು. ಸರಿ ಅಂತೇಳಿ ನಾವು ಏನು ಮಾಡಿದ್ವಿ, ಅನಂತಾಡಿಯ ಪಂಡಿತರ ಬಗ್ಗೆ ನಮ್ಗೆ ಯಾರೋ ಹೇಳಿದರು. ಸೊ ನಾವೇನು ಮಾಡಿದ್ವಿ, ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗುವಷ್ಟೊತ್ತಿಗೆ ಅವರಿಗೆ ಗಾಡಿಯಿಂದ ಇಳಿಯೋಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ ಅವ್ರು ನಡೆಯೋಕ್ಕೆ ಆಗಲ್ಲ, ನಾವು ಎತ್ಕೊಂಡು ಅವ್ರನ್ನ ಗಾಡಿಗೆ ಹಾಕಿದ್ವಿ. ಸೊ ಅಲ್ಲಿಂದ ಅವ್ರ ಪಂಡಿತರು ಹೇಳಿದರು, ಬೇಡ ಅವ್ರ ಗಾಡಿಯಲ್ಲಿ ಇರಲಿ, ನಾನಿವತ್ತು ನಿಮಗೆ ಲೇಪ ಕೊಡ್ತೀನಿ, ಆ ಲೇಪನ ಏನೆಲ್ಲ ಸೇರಿಸಿ ಕಡೆದು ಅವರಿಗೆ ಅಪ್ಲೈ ಮಾಡಿ, ಇಷ್ಟು ಗಂಟೆ ಅಪ್ಲೈ ಮಾಡಿ ಸ್ನಾನ ಮಾಡಿಸಿ ಒಂದು 10 ದಿನ ಹಾಗೆ ಮಾಡಿ ಆನಂತರ ಇಲ್ಲಿ ಬನ್ನಿ, ಅವಾಗ ಅವರೇ ನಡ್ಕೊಂಬರ್ತಾರೆ ಅಂತ ಹೇಳಿದರು. ಹಾಗೆ ನಾವು ಲೇಪ ತಗೊಂಡೋದ್ವಿ. ಮನೇಲಿ ಅವ್ರು ಯಾವ ರೀತಿ ಹೇಳಿದರು ಅದೇ ರೀತಿ ಮಾಡಿದ್ವಿ. ಅಷ್ಟು ಮಾಡಿ ನಾವು ಅವರನ್ನು ವಾಪಸ್ ಕರ್ಕೊಂಡು ಬರೋವಾಗ ಅವ್ರ ಗಾಡಿಯಿಂದ ಅಂದರೆ ನಾವು ಕೈ ಇಟ್ಕೊಂಡಿದ್ವಿ. ಕರೆಕ್ಟಾಗಿ ನಡ್ಕೊಂಬರೋಕ್ಕೇನು ಮ್ಯಾಜಿಕ್ ಅಲ್ಲ. ಸೊ ಕೈ ಇಟ್ಕೊಂಬರೋ ಅವರು ಅಷ್ಟಕ್ಕೆ ಆರಾಮಾಗಿ ಆ ಹೆಜ್ಜೆ ಇಟ್ಕೊಂಡು ಬಂದರು. ಕೊರಗಜ್ಜನ ಕಟ್ಟೆ ಹತ್ರ ಬಂದು ಕೈ ಮುಗಿದ್ರು. ಅವ್ರು ಕೊಡುವಾಗಲೂ ಅದೇ ಹೇಳಿದರು, ಈ ಲೇಪದ ಜೊತೆ ಕೊರಗಜ್ಜನ ಆಶೀರ್ವಾದ ಇದ್ದರೆ ಅವ್ರು 100% ನಾಡಿದ್ದು ನಡ್ಕೊಂಬರ್ತಾರೆ ಅಂತ. 100% ಮೆಡಿಸನು ಫಲಿಸ್ತು, ಜೊತೆಗೆ ಅವರ ಕೊರಗಜ್ಜನ ಆಶೀರ್ವಾದನೂ ಸಿಕ್ತು. ಅವ್ರು ನಡ್ಕೊಂಬಂದರು. ಆ ನಂತರ ಅವರು ಆಯಿಲ್ ಮಸಾಜ್ ಮಾಡೋಕ್ಕೆ ಶುರು ಮಾಡಿದ್ರು. ಅಂದರೆ ಆಯಿಲ್ ಕೊಟ್ಟರು ನಮಗೆ ಮನೆಗೆ. ದಿನ ಹೋದರೂ ಆಗುತ್ತೆ, ಆದರೆ ನಮಗೆ ದಿನ ಕಷ್ಟ, ದೂರ ಇತ್ತು. ಸೊ ವಾರಕ್ಕೊಮ್ಮೆ ಇವರು ಸ್ವಲ್ಪ ಜಾಸ್ತಿನೇ ಪ್ರಾಬ್ಲಮ್ ಇತ್ತಲ್ವ, ನಾವು ವಾರಕ್ಕೊಮ್ಮೆ ಆದಿತ್ಯವಾರ ಕರ್ಕೊಂಡೋಗಿ ಆಮೇಲೆ ಆಯಿಲ್ ತೊಗೊಂಡ್ಬರ್ತಾಯಿದ್ವಿ ಮನೆಯಲ್ಲಿ. ಅವ್ರು ಯಾವ ರೀತಿ ಹೇಳಿದರು ಅದೇ ರೀತಿ ಮಸಾಜ್ ಮಾಡ್ತಾಯಿದ್ವಿ. ಆನಂತರ ಅವ್ರು ಯಾವ ರೀತಿ ಆಹಾರ ಪಥ್ಯ ಹೇಳಿದರು ಅದನ್ನು ನಾವು ಕಂಟಿನ್ಯೂ ಮಾಡಿದ್ವಿ. ಅವರು ಹೆಂಗೆ ಹೇಳಿದರು ಹಂಗೆ ನಡ್ಕೊಂಡು ಬಂದಿರೋದ್ರಿಂದ ಇವತ್ತು ನನ್ನ ಹಸ್ಬೆಂಡ್ 6 ತಿಂಗಳಲ್ಲಿ ನಡ್ಕೊಂಡು ಹೋಗ್ತಾರೆ ಜಸ್ಟ್ ಅಂತ ಹೇಳಿದವರು ಇವಾಗ ನನ್ನ ಹಸ್ಬೆಂಡ್ ಕೆಲಸಕ್ಕೆ ಹೋಗ್ತಾಯಿದ್ದಾರೆ. ಇದಕ್ಕೆ ಅಂದರೆ ನಾನು ಇದಂತ ಹೇಳಲ್ಲ, ಇದಕ್ಕೆ ನಮಗೆ ದೇವರಾಗಿರೋದು ಫಾದರ್ ಮುಲ್ಲರ್ ಹಾಸ್ಪಿಟಲ್ ರಾಘವೇಂದ್ರ ಡಾಕ್ಟ್ರು. ಅವರ ಬ್ರೈನ್ ಇದ್ದು ಏನೋ ಪ್ರಾಬ್ಲಮ್ ಸರಿ ಮಾಡಿದ್ದಾರೆ. ಅದ್ರ ಬಿಟ್ಟು ಕೈಕಾಲು ಇವಾಗ ನಡೀತಾ ಇದೆ, ಕರೆಕ್ಟಾಗಿ ಓಡಾಡ್ತಾ ಇದೆ ಅಂದರೆ ಅದಕ್ಕೆ ಅನಂತಾಡಿಯ ಗಂಗಾಧರ ಪಂಡಿತ್ ಅವರೇ ಕಾರಣ. ಅಂದರೆ ಇವತ್ತು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಅವ್ರು ಮೊದಲೇನು ಕೆಲಸ ಮಾಡ್ತಾಯಿದ್ರು ಅದೇ ಕೆಲಸನ ಇವಾಗಲೇ ಮಾಡ್ತಾ ಇದ್ದಾರೆ. ನಮ್ಗೆ ಅದೇ ಖುಷಿ ಇದೆ. ಸೊ ನಾನು ಹೇಳೋದಿಷ್ಟೇ, ಜೀವನಕ್ಕೆ ಬೇಕಾಗಿರೋದು ಹಣ, ಆಸ್ತಿ, ಅಂತಸ್ತಲ್ಲ. ನಮಗೆ ಮೇಯ್ನಾಗಿ ಬೇಕಾಗಿರೋದು ಆರೋಗ್ಯ. ಆರೋಗ್ಯದಲ್ಲೂ ಈಗೀಗ ನರ ಸಂಬಂಧಿತ ಕಾಯಿಲೆಗಳು ತುಂಬಾ ಇದೆ. ಈಗ ನಾವು ನೋಡ್ತಾ ಇದ್ದೀವಿ ಪಾರ್ಶ್ವವಾಯು, ಹಾರ್ಟ್ ಪ್ರಾಬ್ಲಮ್ ಅಂತ ಎಷ್ಟೋ ನರ ಸಂಬಂಧಿತ ಕಾಯಿಲೆಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅಂಥ ಕಾಯಿಲೆಗಳಿಗೆ ಬಿದ್ದು ಒದ್ದಾಡ್ತಾ ಇರೋರು ತುಂಬ ಜನ ಇರ್ಬೋದು. ಸೊ ಅಂಥವ್ರಿಗೆ ಈ ನಮ್ಮ ವಿಡಿಯೋ ರೀಚ್ ಆಗಲಿ. ಧನ್ಯವಾದಗಳು.